ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು. ಇಷ್ಟು ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ಅಮೆರಿಕಕ್ಕೆ ಸೇರಿದ್ದು ನಾವು ಸಂಪೂರ್ಣ ನಿಯಂತ್ರಣವನ್ನು ಸಾರಿದ್ದೀವಿ, ಯಾವುದೇ ಒಂದು ಹಡಗು ಕೂಡ ಇರಾನ್ ಬಂದರಿಗೆ ಬರಬಾರದು, ಇರಾನ್ ಬಂದರ್ನಿಂದ ಒಂದೇ ಒಂದು ಹಡಗು ಕೂಡ ಬೇರೆ ದೇಶಗಳಿಗೆ ಹೋಗಬಾರದು ಅಂತ ಕಟ್ಟಪ್ಪಣೆ ವಿಧಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದರ ಮುಂದುವರೆದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಒಂದು ವಿವಾದಿತ ನಕ್ಷೆಯನ್ನು ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ನಕಾಶೆಯಲ್ಲಿ ಅಥವಾ ನಕ್ಷೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಅದು ಹಾರ್ಮುಜ್ ಜಲಸಂಧಿ ಅಮೆರಿಕಕ್ಕೆ ಸೇರಿದ್ದು ಅನ್ನುವಂಥ ಅರ್ಥದಲ್ಲಿ ಆ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಒಂದು ನಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಹಾರ್ಮುಜ್ ಜಲಸಂಧಿ ರಾಜತಾಂತ್ರಿಕವಾಗಿ ಅಂತಾರಾಷ್ಟ್ರೀಯ ಕಾನೂನಾತ್ಮಕವಾಗಿ ಅಮೆರಿಕಕ್ಕೆ ಸೇರುತ್ತಾ? ಇದಕ್ಕೆ ಇರಾನ್ ಏನು ಹೇಳ್ತು ಅನ್ನೋದು ಒಂದು. ಎರಡನೇದ್ದು, ಯಾವ ಎಕಾನಮಿಕ್ ಡಿ-ಡೇಯನ್ನು ಅಮೆರಿಕ ಇರಾನ್ ವಿರುದ್ಧ ಘೋಷಣೆ ಮಾಡಿ ಇದಕ್ಕೆ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಲ್ಲ, ಇವತ್ತು ಇರಾನ್ ಕೂಡ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೇಳ್ತಾ ಇದೆ, ನೀವೇನಾದರೂ ಅಮೆರಿಕಾದ ಎಕಾನಮಿಕ್ ಡಿ-ಡೇಗೆ ಆರ್ಥಿಕ ದಿಗ್ಬಂಧನಕ್ಕೆ ಸಪೋರ್ಟ್ ಮಾಡಿದರೆ ನಾವು ನಿಮ್ಮ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಸುಮ್ಮನಿರಲ್ಲ, ನಾವು ದಾಳಿಯನ್ನು ಮಾಡ್ತೀವಿ ಅಂತ ಇರಾನ್ ಬೇರೆ ಬೇರೆ ದೇಶಗಳಿಗೆ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದೆ. ಹಾಗಾದರೆ ಇರಾನ್ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಾ ಇರುವಂಥ ಹಿಂದಿರುವಂಥ ಉದ್ದೇಶ ಏನು? ಹಾರ್ಮುಜ್ ಜಲಸಂಧಿನೇ ಯಾಕೆ ಉಭಯ ದೇಶಗಳ ನಡುವೆ ಈಗ ಫೈಟಿಂಗಿಗೆ ಕಾರಣವಾಗ್ತಾ ಇದೆ? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ, ಮ್ಯಾಪ್ ಬಾಂಬ್. ನಕ್ಷೆ ಬಿಡುಗಡೆ ಮಾಡಿದ್ರು. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ವೆನಿಜುವೆಲಾ, ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಎಲ್ಲ ಪ್ರದೇಶಗಳ ಒಂದು ನಕ್ಷೆಯನ್ನು ತೆಗೆದುಕೊಂಡು ಬಂದು ಇದು ಕೂಡ ಅಮೆರಿಕದ ಧ್ವಜವನ್ನು ಆ ನಕ್ಷೆಯ ಮೇಲೆ ಇಡೋ ಪ್ರಯತ್ನವನ್ನು ಮಾಡಿದರು. ಜಾಗತಿಕವಾಗಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದ್ದಂತಹ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆ ಆದ ನಂತರ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ನ ವಿಚಾರದಲ್ಲಿ ಅಮೆರಿಕಕ್ಕೆ ಸೇರಿದ್ದು ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಯಾವ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಅಮೆರಿಕ ನನ್ನ ಮೇಲೆ ದಾಳಿ ಮಾಡುತ್ತೋ ಅವರನ್ನು ಶತ್ರುಗಳ ರೀತಿಯಾಗಿ ನಾನು ನೋಡ್ತೀನಿ ಅಂತ ಇರಾನ್ ಹೇಳಿತ್ತಲ್ಲ, ಇದೀಗ ಸಪೋರ್ಟ್ ಮಾಡಿದರೂ ಕೂಡ ಇಂಥದ್ದೊಂದು ದಾಳಿಯನ್ನು ನಾನು ಮಾಡ್ತೀನಿ ಅಂತ ಇರಾನ್ ಹೇಳ್ತಾ ಇದೆ. ಹಾಗಾದರೆ ಇದರ ಹಿಂದಿರುವಂಥ ರಾಜತಾಂತ್ರಿಕತೆ ಏನು? ಭಾರತದ ಮೇಲೆ ಏನಾಗುತ್ತೆ? ಹಾರ್ಮುಜ್ ಜಲಸಂಧಿಯ ಸದ್ಯದ ಪರಿಸ್ಥಿತಿ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಮೊದಲ ಸ್ಟೋರಿಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಏನಾಯಿತು ಅಂತ. ಹಾರ್ಮುಜ್ ಅಮೆರಿಕಾದ ಹೊಸ ಭೂಭಾಗ. ಯಾರು ಹೇಳಿದರು? ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಹಾರ್ಮುಜ್ ಜಲಸಂಧಿ ಅನ್ನೋದು ಅಮೆರಿಕಕ್ಕೆ ಸೇರಿದಂಥ ಒಂದು ಹೊಸ ಭೂಭಾಗ ಅಂತ ಹೇಳಿದರು. ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಈ ವಿವಾದಾತ್ಮಕ ನಕ್ಷೆಯನ್ನು ಡೊನಾಲ್ಡ್ ಟ್ರಂಪ್ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ನ್ಯೂ US ಟೆರಿಟರಿ ಅಂತ ಡೊನಾಲ್ಡ್ ಟ್ರಂಪ್ ಅದನ್ನು ಬಿಂಬಿಸುವ ಯತ್ನವನ್ನು ಮಾಡಿದ್ದಾರೆ. ಆದರೆ ಇರಾನ್ ಸುಮ್ಮನೆ ಕುಳಿತುಕೊಳ್ತಾ ಸಾಧ್ಯನೇ ಇಲ್ಲ. ಇರಾನ್ ಇದರ ವಿರುದ್ಧ ಕಿಡಿಕಾರ್ತು. ಈ ಅಮೆರಿಕದ ಈ ತಂತ್ರ ಏನಿದೆ ಅದು ಕೇವಲ ವಾಸ್ತವ ರೂಪದಲ್ಲಿರುವಂತಹ ತಂತ್ರ, ವಾಸ್ತವ ರೂಪಕ್ಕೆ ಅನುಷ್ಠಾನಕ್ಕೆ ಬರದೇ ಇರುವಂತಹ ತಂತ್ರ ಅಂತ ಯಾರು ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು? ಇದೇ ಇರಾನ್ನವರು ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೊಂದು ಆಕ್ರಮಣಕಾರಿ ವರ್ತನೆ ಅಂತ ಇರಾನ್ನವರು ಹೇಳಿಕೆಯನ್ನು ಕೊಟ್ಟರು. ನೋಡಿ, ಜಾಗತಿಕವಾಗಿ ಯಾವುದಾದ್ರೂ ಒಂದು ದೇಶದ ಮೇಲೆ ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಹೇಳಿದೆ, ನಾವು ಮಿಲಿಟರಿ ಪ್ರಾಬಲ್ಯವನ್ನು ಸಾಧಿಸಿದ್ದೀವಿ, ನೌಕಾ ದಿಗ್ಬಂಧನವನ್ನು ವಿಧಿಸಿದ್ವಿ, ಆ ಭೂಮಿ ನಮ್ಮ ಹಿಡಿತಕ್ಕೇನಾದರೂ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ಭೂ ಪ್ರದೇಶ ಮತ್ತೊಂದು ದೇಶಕ್ಕೆ ಅದು ಸೇರ್ಪಡೆ ಆಗಲ್ಲ. ಉಭಯ ದೇಶಗಳ ನಡುವೆ ಒಪ್ಪಂದ ಆಗಬೇಕು, ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಸಿಗಬೇಕು, ಅಂದಾಗ ಮಾತ್ರ ಆ ಭೂ ಪ್ರದೇಶ ಮತ್ತೊಂದು ದೇಶಕ್ಕೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಯಾವುದು ಕೂಡ ಆಗಿಲ್ಲ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರದು ಅಂತ ನಾವು ರಕ್ಷಣೆ ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಬಂದರು. ಇವತ್ತು ಅದು ನಮ್ಮದ್ದೇ ಅಂತ ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರಾನ್ ಮತ್ತು ಒಮಾನ್ ನಡುವೆ ಇರುವಂಥ ಈ ಕರಾವಳಿ ಪ್ರದೇಶ ಹಾರ್ಮುಜ್ ಜಲಸಂಧಿಯನ್ನು ಒಂದು ವೃತ್ತಾಕಾರದ ಗುರುತು ಹಾಕಿ ಅದರ ಮೇಲೆ ಅಮೆರಿಕದ ಭೂಭಾಗ ಅಂತ ನೀವು ನೋಡ್ತಾ ಇದ್ದೀರಿ. ಇದೇ ಅದನ್ನು ಅವರು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಅದನ್ನು ಹೊರಗಡೆ ಬಿಟ್ಟರು. ಇದರ ಬಗ್ಗೆ ತಜ್ಞರ ಅಭಿಪ್ರಾಯ ಹೇಳ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಸಮುದ್ರ ಕಾನೂನಿನ ಪ್ರಕಾರ ಯಾವುದೇ ದೇಶದ ಅಧ್ಯಕ್ಷರು ಕೇವಲ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿ ಅಥವಾ ಮಿಲಿಟರಿ ಬಲದ ಮುಖಾಂತರ ಮತ್ತೊಂದು ದೇಶದ ಪ್ರಾದೇಶಿಕ ಜಲಪ್ರದೇಶವನ್ನು ತನ್ನದಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳಿದರು? ಅನೇಕ ಜನ ತಜ್ಞರ ಅಭಿಪ್ರಾಯ. ನಾನು ಆವಾಗಲೇ ನಿಮಗೊಂದು ಎಕ್ಸಾಂಪಲ್ ಕೊಟ್ಟೆ. ಜೂನ್ 2026ರಲ್ಲಿ ಅಂದರೆ 2 ತಿಂಗಳ ಹಿಂದೆ ಇದೇ ಡೊನಾಲ್ಡ್ ಟ್ರಂಪ್ ಏನು ಮಾಡಿದರು? ಕೆನಡಾ ತೆಗೆದುಕೊಂಡು ಬಂದರು, ವೆನಿಜುವೆಲಾ ತೆಗೆದುಕೊಂಡು ಬಂದರು, ಗ್ರೀನ್ಲ್ಯಾಂಡ್ ಅನ್ನು ತೆಗೆದುಕೊಂಡು ಬಂದರು. ಆ 3 ದೇಶಗಳ ಮ್ಯಾಪ್ ಮೇಲೆ ಅಮೆರಿಕದ ಧ್ವಜವನ್ನು ಹೇರಿಸುವ ಪ್ರಯತ್ನವನ್ನು ಮಾಡಿದರು. ಇದರ ಅರ್ಥ ಏನು? 3 ದೇಶಗಳಲ್ಲೂ ಕೂಡ ನನ್ನದು ನಿಯಂತ್ರಣ ಇದೆ, ನಾವು ಅದರಲ್ಲಿ ಪಾರಮೆ ಮೆರಿತಾ ಇದ್ದೀವಿ ಅಂತ ಈ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ಒಂದು ಬೆಳವಣಿಗೆ.
ಆದರೆ ಇದೀಗ ಬರ್ತಾ ಇರುವಂಥ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ನಿಮ್ಮ ಮಿಲಿಟರಿ ಪ್ರಾಬಲ್ಯವೇ ಬೇರೆ, ಅದರ ಮಾಲೀಕತ್ವವೇ ಬೇರೆ ಅಂತ ಹೇಳುತ್ತೆ. ಮಾಲೀಕತ್ವವೇ ಬೇರೆ ಅಂತ ಹೇಳುತ್ತೆ. ಈಗ 2 ಉದಾಹರಣೆಗಳನ್ನು ಇದಕ್ಕೆ ಕೊಡ್ತೀನಿ ನಾನು. 2014ರಲ್ಲಿ ರಷ್ಯಾ ಏನು ಮಾಡ್ತು, ಉಕ್ರೇನ್ನ ಮೇಲೆ ಅಟ್ಯಾಕ್ ಮಾಡಿ ಒಂದು ಬಲ ಪ್ರಯೋಗದ ಮುಖಾಂತರ ಕ್ರೆಮಿಯಾ ಎನ್ನುವಂಥ ನಗರವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತು. ಯಾವುದರ ಮುಖಾಂತರ? ಮಿಲಿಟರಿ ಪ್ರಯೋಗದ ಮುಖಾಂತರ. ವಿಶ್ವಸಂಸ್ಥೆ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ದೇಶಗಳು ಏನು ಮಾಡ್ತಾರೆ, ರಷ್ಯಾ ಆಕ್ರಮಿತ ಕ್ರಿಮಿಯಾ ಅಂತ ಅದನ್ನು ಸಂಬೋಧನೆ ಮಾಡುವ ಪ್ರಯತ್ನವನ್ನು ಮಾಡ್ತವೆ. ಹಂಗಂದ ಮಾತ್ರಕ್ಕೆ ಅದು ರಷ್ಯಾಕ್ಕೆ ಸೇರ್ತಾ ಇಲ್ಲ. ಇದು ಒಂದು ಎಕ್ಸಾಂಪಲ್. 2ನೇ ಎಕ್ಸಾಂಪಲು ನಮ್ಮದೇ ಭಾರತದ ಉದಾಹರಣೆ ತೆಗೆದುಕೊಳ್ಳೋಣ. ಜಮ್ಮು ಕಾಶ್ಮೀರದ ಕೆಲವೊಂದಿಷ್ಟು ಪ್ರದೇಶವನ್ನು ಪಾಕಿಸ್ತಾನ 1947ರಲ್ಲಿ ಆಕ್ರಮಣದ ಮುಖಾಂತರ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ತು. ಇವತ್ತು ಪಾಕಿಸ್ತಾನದ ಭೂಮಿನ ಇಲ್ಲ, ವ್ಯಾಜ್ಯ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ಅಂದ್ರೆ ಇದರ ಅರ್ಥ ಏನು? ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಮಿಲಿಟರಿ ದಬ್ಬಾಳಿಕೆಯ ಮುಖಾಂತರ, ಮಿಲಿಟರಿ ಆಕ್ರಮಣದ ಮುಖಾಂತರ ಒಂದು ಭೂಪ್ರದೇಶವನ್ನು ವಶಪಡಿಸಿಕೊಂಡ್ರೆ ಅದು ಸಂಪೂರ್ಣವಾಗಿ ಆ ದೇಶಕ್ಕೆ ಸೇರಿದಂತೆ ಆಗಲ್ಲ. ಅದೇ ರೀತಿಯಾಗಿ ಇವತ್ತು ವಿಶ್ಲೇಷಣೆ ಆಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಈ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ತದ್ವಿರುದ್ಧವಾಗಿ ಹೆಂಗಾಗಿತ್ತು? 1992ರಲ್ಲಿ ಹಾಂಗ್ಕಾಂಗ್ ಎನ್ನುವಂತಹ ಒಂದು ಪ್ರದೇಶ ಏನಾಗಿತ್ತು, ಬ್ರಿಟಿಷರು ತಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ತಾರೆ. 1997ರಲ್ಲಿ ಅಂತಿಮವಾಗಿ ಬ್ರಿಟನ್ ಮತ್ತು ಚೀನಾದ ನಡುವೆ ಒಂದು ಒಪ್ಪಂದ ಏರ್ಪಡುತ್ತೆ. ಒಪ್ಪಂದ ಏರ್ಪಟ್ಟ ನಂತರ ಯಾವ ಪ್ರದೇಶವನ್ನು ಬ್ರಿಟಿಷ್ ತೆಗೆದುಕೊಂಡಿದ್ರು, ಒಪ್ಪಂದದ ಭಾಗವಾಗಿ ಅದನ್ನು ಚೀನಾಗೆ ಬಿಟ್ಕೊಡೋ ಪ್ರಯತ್ನ ಆಯಿತು. ಇದರ ಅರ್ಥ, ಯಾವುದಾದ್ರೂ ಒಂದು ಭೂಪ್ರದೇಶ, ಜಲಸಂಧಿಯನ್ನು ನಿಮ್ಮ ವ್ಯಾಪ್ತಿಗೆ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಉಭಯ ದೇಶಗಳ ನಡುವೆ ಮಾತುಕತೆ ಆಗಬೇಕು, ಒಪ್ಪಂದ ಆಗಬೇಕು, ರಾಜತಾಂತ್ರಿಕವಾಗಿ ಅದಕ್ಕೆ ವಿಶ್ವಸಂಸ್ಥೆಯಿಂದ ಮುದ್ರೆ ಬೀಳಬೇಕು. ಅಂದಾಗ ಮಾತ್ರ ನಿಮ್ಮದಾಗುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಇವತ್ತು ಮಾತ್ರ ಏನು ಮಾಡ್ತಿದ್ದಾರೆ, ಒಂದು ಒತ್ತಡದ ತಂತ್ರವನ್ನು ಹೇರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ನೀವು ಈ 90ರ ದಶಕದಲ್ಲಿ ಕುವೈತ್ ಹಂಗೆ ಆಗ್ಬಿಟ್ಟು ಸದ್ದಾಮ್ ಹುಸೇನ್ ಅಟ್ಯಾಕ್ ಮಾಡಿದ್ರು ನಮ್ದು ಅಂತ, ಬಟ್ ಅದನ್ನು ವಶಪಡಿಸಿಕೊಳ್ಳೋ ಪ್ರಯತ್ನ ಎಲ್ಲವೂ ಕೂಡ ಆಗಿತ್ತು. ಅದೇ ರೀತಿಯಾಗಿ ಒಂದು ಒತ್ತಡ ಹೇರೋ ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂಥ ವಿಶ್ಲೇಷಣೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ಜೊತೆಗೆ ಇರಾನ್ ಒಂದು ಎಚ್ಚರಿಕೆ ಕೊಟ್ಟಿದೆ, ಅಮೆರಿಕಾಗೆ ನೀವು ಸಾಥ್ ಕೊಟ್ಟರೆ ನಾವು ನಿಮ್ಮ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ. ಇದು ಮೊದಲ ಬಾರಿ ಕೊಡ್ತಾ ಇರುವಂತಹ ಎಚ್ಚರಿಕೆ ಅಂತೇನಲ್ಲ. ಇದು ಯಾವಾಗ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯ್ತಲ್ಲ, ಆ ಯುದ್ಧ ಶುರುವಾದ ನಂತರ ಅಮೆರಿಕದ ಅಟ್ಯಾಕಿಗೆ ಇರಾನ್ನವ್ರು ಏನು ಮಾಡಿದರು, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡಿದರು. ಆಗ ಹೇಳಿದರು, ನೀವು ನಿಮ್ಮ ಸೇನಾ ನೆಲೆಗಳ ಮುಖಾಂತರ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜಾಗ ಕೊಟ್ಟರೆ ನಾವು ನಿಮ್ಮನ್ನು ಶತ್ರುಗಳು ಅಂತ ಪರಿಗಣಿಸಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ. ಯಾರು ಹೇಳಿದ್ದು? ಇರಾನ್ ಅವರು ಹೇಳಿದ್ರು. ಇದೀಗ ಅಮೆರಿಕದ ಎಕಾನಮಿಕ್ ಡಿ-ಡೇಗೆ ನೀವೇನಾದರೂ ಸಪೋರ್ಟ್ ಮಾಡಿಬಿಟ್ರೆ ಅವರು ಸುಂಕ ಹೇರ್ತಾರೆ ಅಂತ, ನಮ್ಮ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಕಳೆದುಕೊಂಡ್ಬಿಟ್ರೆ ನಾವು ನಿಮ್ಮ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ ಇರಾನ್ ಅತ್ಯುನ್ನತ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹಸನ್ ರೆಜಾಯಿ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಅವರು 3 ಆಪ್ಷನ್ ಕೊಟ್ಟಿದ್ದಾರೆ ಅವರಿಗೆ. ಏನದು 3 ಆಪ್ಷನ್? ಮೊದಲ ಹಂತದಲ್ಲಿ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಮೆರಿಕದ ಒತ್ತಡಕ್ಕೆ ಮಣಿದು ಯಾವ ದೇಶಗಳು ಕೂಡ ಇಂಥದ್ದೊಂದು ಪ್ರಕ್ರಿಯೆಗೆ ಮುಂದಾಗ್ತಾರಲ್ಲ, ವ್ಯಾಪಾರ ವಹಿವಾಟು ಕಳೆದುಕೊಳ್ಳೋದಕ್ಕೆ ಮುಂದಾಗ್ತಾರಲ್ಲ, ಅವರ ಜೊತೆಗೆ ಮೊದಲ ಹಂತದಲ್ಲಿ ಸಂಧಾನ ಮಾಡೋ ಪ್ರಯತ್ನವನ್ನು ಮಾಡ್ತಾರಂತೆ, ಕನ್ವಿನ್ಸ್ ಮಾಡೋದು. ಹಾಗಾದರೆ ಕನ್ವಿನ್ಸ್ ಆಗದೆ ಹೋದರೆ ಏನು ಮಾಡ್ತಾರೆ? 2ನೇ ಸ್ಟೆಪ್ ಹೋಗ್ತಾರಂತೆ, ಅವ್ರಿಗೊಂದು ನಿರ್ದಿಷ್ಟವಾದಂಥ ಸಮಯ ಅವಕಾಶವನ್ನು ಕೊಡೋದು. ಇಂತಿಷ್ಟು ಕಾಲಾವಕಾಶವನ್ನು ಕೊಡ್ತೀವಿ, ಆ ಕಾಲಾವಕಾಶದ ಒಳಗಾಗಿ ಮರು ವ್ಯಾಪಾರವನ್ನು ಇರಾನ್ನ ಜೊತೆಗೆ ನೀವು ಮಾಡಿಕೊಳ್ಳಬೇಕು ಅನ್ನೋದು ಇರಾನ್ನ ಆಲೋಚನೆ. ಇದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾವು ಅಮೆರಿಕದ ಮಾತಿಗೆ ಬಗ್ಗಿ ಬಿಡ್ತೀವಿ, ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಲ್ಲ ಅಂತ ಹೇಳಿದ್ರೆ ಅವರಿಗೆ 3ನೇ ಹಂತದಲ್ಲಿ ಮಿಲಿಟರಿ ದಾಳಿಯನ್ನು ಮಾಡ್ತೀವಿ, ಅವರನ್ನು ನಮ್ಮ ನೇರ ಶತ್ರುಗಳು ಅಂತ ನಾವು ಪರಿಗಣಿಸ್ತೀವಿ ಅಂತ ಇದೀಗ ಮೊಹಸನ್ ರೆಜಾಯಿ ಕೊಟ್ಟಂತಹ ಹೇಳಿಕೆ. ಅಂದರೆ ಯಾವುದಾದ್ರೂ ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕಾಗೆ ಸಪೋರ್ಟ್ ಮಾಡಿದರೆ ಒಂದೇ ಒಂದು ಹನಿ ತೈಲವೂ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಅವ್ರು ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ಒಂದು ಸಹಜವಾಗಿ ಒಂದು 3-4 ಆಪ್ಷನ್ ಇದೆ. ಅಮೆರಿಕ ಆರ್ಥಿಕ ದಿಗ್ಬಂಧನ ಹೇರುತ್ತೆ, ಇರಾನ್ ಹಾರ್ಮುಜ್ ಜಲಸಂಧಿ ಬಂದ್ ಮಾಡುತ್ತೆ. ಒಟ್ಟಾರೆ ಎಫೆಕ್ಟ್ ಏನಾಗುತ್ತೆ? ಜಾಗತಿಕವಾಗಿ ತೈಲ ಮಾರುಕಟ್ಟೆ ಮೇಲೆ ಆಗುತ್ತೆ. ಈಗ ಅಮೆರಿಕ ಏನು ಮಾಡುತ್ತೆ? ಇರಾನನ್ನು ಕೇಂದ್ರೀಕರಿಸಿಕೊಂಡು ಮಾತ್ರ ದಾಳಿಯನ್ನು ಮಾಡೋದು, ಇರಾನ್ನ ಕೇಂದ್ರೀಕರಿಸಿಕೊಂಡು ಮಾತ್ರ ದಿಗ್ಬಂಧನ ಹೇಳೋದು. ಆದರೆ ಇರಾನ್ ಇದಕ್ಕೆ ತದ್ವಿರುದ್ಧವಾಗಿ ಏನು ಮಾಡುತ್ತೆ? ಅಮೆರಿಕಕ್ಕೆ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಇದರ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನು ತರಿಸ್ಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆಲ್ಲವೂ ಕೂಡ ಎಲ್ಲವೂ ಆಗಬಹುದು ಅಂತ ಆಗ್ತಾ ಇದೆ. ಯಾಕಂದರೆ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಈ ಪ್ರಕ್ರಿಯೆ ಆಗ್ತಾ ಬಂದಿದ್ದನ್ನು ನೋಡಿದ್ದೇವೆ. ಅದು ಏಪ್ರಿಲ್ ಭಾಗದಲ್ಲಿ ಆಗಿರ್ಬೋದು, ಮೇ ಭಾಗದಲ್ಲಿ ಆಗಿರ್ಬೋದು, ಜೂನ್, ಯಾವಾಗ ಇರಾನ್ನ ಅದು ಅಬ್ಬಾಸ್ ಪ್ರದೇಶಗಳಾಗಿರ್ಬೋದು, ಕುಮೇಶ್ ದ್ವೀಪ ಆಗಿರ್ಬೋದು ಅಟ್ಯಾಕ್ ಆಯಿತು, ಅದಕ್ಕೆ ತದ್ವಿರುದ್ಧವಾಗಿ ಮಧ್ಯಪ್ರಾಚ್ಯದ ವಿವಿಧ ನೆಲೆಗಳ ಮೇಲೆ ಅಟ್ಯಾಕ್ ಆಗಿತ್ತು. ಇದೀಗ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಇರಾನ್ ಅವರು ಕೊಡ್ತಾ ಇರುವಂಥ ಹೇಳಿಕೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ಜೊತೆಗೆ ಪೆಜಿಶ್ಕಿಯಾನ್ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಯುದ್ಧ ಸ್ಥಗಿತದ ಬಗ್ಗೆ. ಇದೀಗ ಅವರು ಹೇಳ್ತಿದ್ದಾರೆ, ನೋ ವಾರ್ ನೋ ಪೀಸ್, ಯಾವುದೇ ಯುದ್ಧ ಇಲ್ಲ, ಯಾವುದೇ ಶಾಂತಿ ಇಲ್ಲ ಅಂತ. ಯುದ್ಧವೂ ಬೇಡ, ಶಾಂತಿಯೂ ಬೇಡ ಅಂತ
ಪೆಜಿಶ್ಕಿಯಾನ್ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಿದ್ದಾರಾ ಎನ್ನುವಂತಹ ಚರ್ಚೆಗಳು ಸದ್ಯಕ್ಕೆ ಬರ್ತಾ ಇರೋದು. ಯಾಕೆ ನೋ ವಾರ್ ನೋ ಫೀಸ್ ಅಂತ ಹೇಳಿದ್ರು, ಈ ಸ್ಥಿತಿಯಿಂದೆಲ್ಲ ಹೊರಗೆ ಬರಬೇಕು ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಸುದೀರ್ಘ ಸಂಘರ್ಷದಿಂದ ಇರಾನ್ ಆರ್ಥಿಕತೆ ಮೇಲೆ ಭಾರಿ ಹೊಡೆತ ಬಿದ್ದಿದೆ, ಹೂಡಿಕೆದಾರರೆಲ್ಲ ಪಲಾಯನ ಆಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪೆಜಿಶ್ಕಿಯಾನ್ ಅವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟರು ಅಂತ ನಾನು ನಿಮಗೆ ಅವಾಗಲೇ ಹೇಳಿದೆ. ಇರಾನ್ನ ನಡೆ ಇದ್ದಿದ್ದು ಇಡೀ ಜಾಗತಿಕ ಇಂಧನ ವ್ಯವಸ್ಥೆಗೆ, ತೈಲ ವ್ಯವಸ್ಥೆಗೆ ಧಕ್ಕೆಯನ್ನು ತೆಗೆದುಕೊಳ್ಬೇಕು. ಆ ಧಕ್ಕೆ ಬಿದ್ದಾಗ ನನಗೆ ಸಿಗಬಹುದಾದಂಥ ಮತ್ತು ಉಸಿರಾಟಕ್ಕೆ ನನಗೊಂದು ಜಾಗ ಸಿಗುತ್ತೆ ಅನ್ನುವಂಥ ಆಲೋಚನೆ ಯಾರಿಗಿದೆ? ಇರಾನ್ಗಿದೆ. ಆದರೆ ಇವತ್ತು ಅಮೆರಿಕಾದ ನಡೆ ಇದ್ದಿದ್ದು ಇರಾನ್ನ ಆರ್ಥಿಕತೆಯನ್ನು ಕುಸಿತ ಮಾಡಬೇಕು ಅಂತ. ಇದೊಂದು ಅನಿಶ್ಚಿತತೆಯ ಅಥವಾ ಒಂದು ಅಸಂದಿಗ್ಧತೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಪೆಜಿಶ್ಕಿಯಾನ್ ಅವರ ಹೇಳಿಕೆ ಇದು. ಹಣ ಮತ್ತು ಬಂಡವಾಳ ಅತ್ಯಂತ ಸೂಕ್ಷ್ಮ ಆಗಿದೆ, ಅಪಾಯ ಇರುವ ಜಾಗಕ್ಕೆ ಅದು ಬರೋದಿಲ್ಲ. ದೇಶದ ಆರ್ಥಿಕ ಪ್ರಗತಿಗೆ ಈ ಅನಿಶ್ಚಿತತೆಯ ಅಪಾಯದಿಂದ ನಾವು ಹೊರಗಡೆ ಬರಬೇಕು ಮತ್ತು ಇದನ್ನು ತೊಡೆದು ಹಾಕಬೇಕು ಅಂತ ಯಾರು ಹೇಳಿದ್ರು? ಪೆಜಿಶ್ಕಿಯಾನ್ ಹೇಳಿಕೆ ಕೊಟ್ಟರು. ಹೆಂಗಾಯಿತು ನೋಡಿ ಇರಾನ್ನ ಪರಿಸ್ಥಿತಿ. 2015ರಲ್ಲಿ ಒಪ್ಪಂದ ಆಯಿತು. ಯಾರು? ಒಬಾಮಾ ಅವರು ಒಪ್ಪಂದ ಮಾಡಿಕೊಂಡ್ರು. ಯಾರ ಜೊತೆಗೆ? ಇರಾನ್ನವರ ಜೊತೆಗೆ. ಈ ಜಾಗತಿಕ ಅಣು ಒಪ್ಪಂದ ಆದಂತಹ ಸಮಯದಲ್ಲಿ ಇರಾನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ನೇರ ಹೂಡಿಕೆ ಏನು ಬಂತಲ್ಲ, ಅತ್ಯಂತ ವಿಪರೀತವಾಗಿ ಬಂದಿತ್ತು. ಎಷ್ಟು ಬಂದಿತ್ತು? 42,000 ಕೋಟಿ ರೂಪಾಯಿ ಇರಾನ್ ತನ್ನ ಹೂಡಿಕೆಯನ್ನು ಗಳಿಸ್ತು. ವಿದೇಶಿ ಹೂಡಿಕೆ ಬಂತು. ಯಾಕೆ? ಒಪ್ಪಂದ ಮಾಡ್ಕೊಂಡಿದ್ದಾರೆ, ಅನಿಶ್ಚಿತತೆ ಅನ್ನೋದು ಇರೋಲ್ಲ, ಯುದ್ಧ ಆಗಲ್ಲ, ಪರಮಾಣು ಕಾರ್ಯಕ್ರಮದಿಂದ ಹಿಂಸರಿತಾರೆ ಅನ್ನೋದೊಂದು ನಂಬಿಕೆ ಬಂತು. 42,000 ಕೋಟಿ ಬಂತು. ಫ್ರಾನ್ಸ್ನವ್ರು ಬಂದರು, ಜರ್ಮನಿ ಬಂದರು, ಯುರೋಪ್ನವ್ರು ಬಂದರು, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಂದು ಇರಾನ್ನಲ್ಲಿ ಹೂಡಿಕೆ ಆಯಿತು. ಆದರೆ ಅದೇ ವರ್ಷದಲ್ಲಿ ನೀವು ಹೆಂಗಾಯಿತು ನೋಡಿ, ತೈಲ ರಫ್ತು ಕೂಡ 2.5 ಮಿಲಿಯನ್ ಬ್ಯಾರಲ್ ಹೆಚ್ಚಳ ಆಯಿತು. GDPಗೆ 12.5% ಹಣ ಬರೋಕ್ಕೆ ಶುರುವಾಯಿತು. ಇರಾನ್ನ ಆರ್ಥಿಕತೆ ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಯಿತು. ಇದು ಒಂದು ಬೆಳವಣಿಗೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅಂದರೆ 3 ವರ್ಷಗಳ ನಂತರ ಡೊನಾಲ್ಡ್ ಟ್ರಂಪ್ ಇದೇ ಒಪ್ಪಂದದಿಂದ ಹೊರಗಡೆ ಬಂದು ಒನ್ಸ್ ಅಗೇನ್ ನಾನು ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹಾಕ್ತೀನಿ ಅಂತ ಮಾತನಾಡಿದಾಗ ವಯಸ್ಸು ವರ್ಷ ಹೆಂಗಾಯಿತು ನೋಡಿ. ಯಾವ 42,000 ಕೋಟಿ ಅಂದರೆ $5 ಬಿಲಿಯನ್ ಹಣ ಏನು ಹೂಡಿಕೆ ರೂಪದಲ್ಲಿ ಬಂದಿತ್ತು, ಅದು 3 ವರ್ಷಗಳಲ್ಲಿ ಎಷ್ಟು ಕೇಳಿತು ಅಂತ ಹೇಳಿದ್ರೆ $1.5 ಬಿಲಿಯನ್ ಕುಸಿತ ಆಯಿತು. GDP ಕಡಿಮೆ ಆಯಿತು, ತೈಲ ರಫ್ತು ಕಡಿಮೆ ಆಯಿತು. ಅಲ್ಟಿಮೇಟ್ ಏನಾಗ್ತಾ ಬಂತು? ಇರಾನ್ನ ಆರ್ಥಿಕತೆ ಅಧಪತನಕ್ಕೆ ಕಾರಣ ಆಗ್ತಾ ಬಂತು. ಈಗ 2026ರಲ್ಲಿ ಇದ್ದೀವಿ. ಇವತ್ತೇನಾಗ್ತಾ ಇದೆ? ವಿದೇಶಿ ಹೂಡಿಕೆ ಯಾವುದು ಕೂಡ ಇರಾನ್ಗೆ ಬರ್ತಾ ಇಲ್ಲ. ವಿದೇಶದವರು ಬಂದು ಯಾರು ಹೂಡಿಕೆ ಮಾಡಲ್ಲ. ಈಗ ಪಾಕಿಸ್ತಾನಕ್ಕೆ ಹೋಗಿ ಯಾರು ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಅನಿಶ್ಚಿತತೆ ಐತಿ ಅನ್ನೋ ಕಾರಣಕ್ಕಾಗಿ. ಅದೇ ಅನಿಶ್ಚಿತತೆ ಇವತ್ತು ಇರಾನ್ನಲ್ಲಿ ಕಾಡ್ತಾ ಇರೋದ್ರಿಂದ ಅದರಿಂದ ನಾವು ಹೊರಗಡೆ ಬರಬೇಕು, ಆ ಮುಖಾಂತರ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇರಾನ್ಗೆ ಒಂದು ಆಶಾದಾಯಕ ಭಾವನೆ ಅಂತ ಹೇಳಿದ್ರೆ, ಒಂದು 70% ಚೀನಾ ಇಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರೋದು. ಒಂದು 25 ವರ್ಷದ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಆ ಒಪ್ಪಂದದ ಭಾಗವಾಗಿ ಅವರು ಹೂಡಿಕೆ ಮಾಡ್ತಾ ಇದ್ದಾರೆ. ಇದೊಂದು ಮಾತ್ರ ಅವರಿಗೆ ನೆಮ್ಮದಿ ಕೊಡಬಹುದಾದಂಥ ವಿಚಾರ. ಹೀಗಾಗಿ ಅದು ಏನಾಗುತ್ತೆ ಹೂಡಿಕೆ ನೋಡೋಣ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿರುವ ಬೆಳವಣಿಗೆ. ಸಹಜವಾಗಿ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಆಯಿತು. ಯುದ್ಧಕ್ಕೂ ಮುನ್ನ ದಿನಕ್ಕೆ 2 ಕೋಟಿ ಬ್ಯಾರಲ್ ತೈಲ ಸಾಗಾಟ ಆಗ್ತಿತ್ತು. ಇವತ್ತು 80 ಲಕ್ಷ ಬ್ಯಾರಲ್ಗೆ ಕುಸಿತ ಆಗಿದೆ ಅಂತ ಒಂದು ವರದಿ ಬಂದಿದೆ. ನಿನ್ನೆ ನಾನು ಹೇಳಿದೆ, ಒಳ ಹೋಗುವ ಮತ್ತು ಹೊರಬರುವಂಥ ಹಡಗುಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಕೇವಲ 7 ಹಡಗುಗಳು ಮಾತ್ರ ಚಲಾವಣೆ ಆಗ್ತಾ ಇದೆ ಅಂತ. ಆ ಹಡಗುಗಳ ಒಟ್ಟಾರೆ ವ್ಯಾಪ್ತಿ ಜಾಗತಿಕವಾಗಿ ಬೇಕಾದಂಥ ತೈಲವನ್ನು ಪೂರೈಕೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದೆಯಾ? ಇಲ್ಲ ಅಂತ. 80 ಲಕ್ಷ ಬ್ಯಾರಲ್ ಮಾತ್ರ. ಇರಾಕ್ಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಯಾಕೆ ಇರಾಕಿಗೆ ಅವಕಾಶವನ್ನು ಕೊಡ್ತಿದ್ದಾರೆ ಇರಾನ್ನವರು ನೋಡಿ? ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಯಾವ ಇರಾಕ್ ಅಮೆರಿಕ ವಿರುದ್ಧ ಹಿಂದೆ ಹೋರಾಟವನ್ನು ಮಾಡಿತ್ತು, ಆ ಇರಾಕ್ ಇವತ್ತು ಅಮೆರಿಕಕ್ಕೆ ತನ್ನ ಜಾಗವನ್ನು ಬಳಕೆ ಮಾಡೋದು ಕೊಟ್ಟಿಲ್ಲ. ಈಗ ಬಹರೇನ್ ಕೊಡ್ತು, ಕುವೈತ್ ಕೊಡ್ತು, UAE ಕೊಡ್ತು, ಸೌದಿ ಅರೇಬಿಯಾದವರು ಕೊಟ್ಟರು. ಅವರವರ ನೆಲೆಗಳಿದೆ, ನೆಲೆಗಳ ಮೇಲಿಂದ ನೀವು ಅಟ್ಯಾಕ್ ಮಾಡ್ಬೋದು ಅಂತ. ಇರಾಕ್ ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತು, ಇರಾನ್ನ ಪರವಾಗಿ ನಿಂತಿದೆ. ಹೀಗಾಗಿ ಇರಾನ್ನ ಜೊತೆಗೆ ಒಂದು ಮಿತ್ರತ್ವವನ್ನು ಕಾಯ್ದುಕೊಂಡಿರುವಂತಹ ಇರಾಕ್ ಅವರುಗಳ ಹಡಗುಗಳು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಒಂದು. ಈಗ ಏನು ಮಾಡಿದ್ದಾರೆ? ಒಂದು ಅವರದ್ದೇ ಆದಂಥ ಒಂದು ಕಮಿಟಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಒಂದು ಕ್ರೈಸ್ ರೈಟ್ ಅನ್ನುವಂಥ ಒಬ್ಬ ಅಮೆರಿಕದ ಸಚಿವರು ಹೇಳ್ತಿದ್ದಾರೆ, ಇರಾನ್ ತೈಲ ಉತ್ಪಾದನೆಯಲ್ಲಿ 4 ಲಕ್ಷ ಬ್ಯಾರಲ್ ಕಡಿತ ಮಾಡಿದೆ. ಇದರಿಂದ ತೈಲದ ಅಭಾವದಲ್ಲಿ ಎಲ್ಲವೂ ಕೂಡ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪರ್ಷಿಯನ್ ಗಲ್ಫ್ ಜಲಸಂಧಿ ಪ್ರಾಧಿಕಾರಕ್ಕೆ ಮಾಹಿತಿ ಕೊಡಬೇಕು 48 ಗಂಟೆ ಮೊದಲು, ಅದೆಲ್ಲವೂ ಕೂಡ ಆಗ್ತಾ ಇದೆ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1915ರಲ್ಲಿ ಡಾಲ್ಟ್ ನೆಲ್ಫ್ ಎನ್ನುವಂಥ ಒಂದು ಜಲಸಂಧಿ, ಆಸ್ ಇಟ್ ಈಸ್ ಹಾರ್ಮುಜ್ ಜಲಸಂಧಿ ಹೆಂಗಿದೆಯೋ ಹಾಗೆ ಒಂದು ಡಾಲ್ಟ್ ನೆಲ್ಫ್ ಎನ್ನುವಂಥ ಒಂದು ಜಲಸಂಧಿ ಇತ್ತು. ಈ ಜಲಸಂಧಿ ಕಪ್ಪು ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರಕ್ಕೆ ಕನೆಕ್ಟಿವಿಟಿ ಮಾಡುವಂಥ ಜಲಸಂಧಿ ಇದು. ಈ ಜಲಸಂಧಿ ಮೇಲೆ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಟರ್ಕಿ ವರ್ಸಸ್ ಮಿತ್ರ ಪಡೆಗಳ ನಡುವೆ ಕಾದಾಟ ಶುರುವಾಯಿತು, ಯುದ್ಧ ಶುರುವಾಯಿತು. ಟರ್ಕಿ ಏನು ಮಾಡ್ತಾರೆ? ಜರ್ಮನಿ ಪರವಾಗಿ ನಿಂತು ಟರ್ಕಿಯವರು, ಅಂದರೆ ಅವತ್ತು ಅಟೋಮನ್ ಸಾಮ್ರಾಜ್ಯ 1915 ಅಂದರೆ 19ಕ್ಕೆ ಅಟೋಮನ್ ಸಾಮ್ರಾಜ್ಯ ಪತನ ಆಯಿತು. ಅದಕ್ಕಿಂತ 4 ವರ್ಷಕ್ಕಿಂತ ಮೊದಲು
ಟರ್ಕಿಯವರು ಏನು ಮಾಡಿದ್ರು, ಮಿತ್ರ ಪಡೆಗಳ ಹಡಗುಗಳನ್ನು ಈ ಡಾರ್ಡ್ನೆಲ್ ಎನ್ನುವಂಥ ಒಂದು ಜಲಸಂಧಿ ಏನಿತ್ತು ಅಲ್ಲಿ ತಡೆಯುವ ಪ್ರಯತ್ನವನ್ನು ಮಾಡಿದರು. ಇದರ ವಿರುದ್ಧ ಬ್ರಿಟನ್, ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ ಈ 3 ದೇಶದವರು ಮಿತ್ರ ಪಡೆಯವರು ಏನಿದ್ರಲ್ಲ ಇವರು ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದರು. ಹೋರಾಟ ಆಯಿತು. ಎಷ್ಟು ತಿಂಗಳ ಕಾಲ ಆಯಿತು ಯುದ್ಧ? ಸುಮಾರು 5 ತಿಂಗಳ ಯುದ್ಧ ಆಗುತ್ತೆ, 8 ತಿಂಗಳ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ 5 ಲಕ್ಷ ಜನ ಮೃತಪಡ್ತಾರೆ. ಅದು ಮಿತ್ರ ಪಡೆಯಿಂದ ಆಗಿರ್ಬೋದು, ಅದಾದ ನಂತರ ಟರ್ಕಿ ಕಡೆಯಿಂದ ಆಗಿರ್ಬೋದು. 5 ಲಕ್ಷ ಜನ ಈ ಒಂದು ಡಾರ್ಡ್ನೆಲ್ ಎನ್ನುವಂಥ ಒಂದು ಜಲಸಂಧಿಯ ಕಾರಣಕ್ಕಾಗಿ ಮೃತಪಟ್ಟರು. ಯಾಕೆ ಈ ಕತೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಹೆಚ್ಚು ಕಡಿಮೆ ಒಂದು 95 ವರ್ಷಗಳ ಹಿಂದೆ ಒಂದು ಜಲಸಂಧಿಯ ಕಾರಣಕ್ಕಾಗಿಯೇ ಈ ರೀತಿಯಾದಂಥ ಯುದ್ಧಗಳಾಗಿತ್ತು. ಅವತ್ತು ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ಜಲಸಂಧಿಯ ಕಾರಣಕ್ಕಾಗಿ ಇವತ್ತು ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಈ ಬೆಳವಣಿಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡೋಣ. ನಾವು ಅನೇಕ ಬಾರಿ ಇದೇ ಡಿ ಎನ್ ಎಯಲ್ಲಿ ಪಾಕಿಸ್ತಾನದ ಕರಾಳ ಪರಿಸ್ಥಿತಿ ಬಗ್ಗೆ ಎಲ್ಲ ಮಾತನಾಡಿದ್ದೀವಿ. ಇವತ್ತು ಮತ್ತೊಂದು ಕರಾಳ ಸ್ಥಿತಿಯ ಬಗ್ಗೆ ಮತ್ತು ಒಂದು ಅಪರಾಧ ಕೃತ್ಯದ ಬಗ್ಗೆ ಮಾತನಾಡೋದಿದೆ. ಅದು ಪಾಕಿಸ್ತಾನದಲ್ಲಿ ಅತ್ಯಾಯುತವಾಗಿ ನಡೀತಾ ಇರುವಂಥ ಅಂಗಾಂಗ ಕಸಿ, ಅಂಗಾಂಗ ದಾನ ಅಂತ ಭಾರತದಲ್ಲೆಲ್ಲ ಬಂದ್ಬಿಡುತ್ತೆ. ಆದರೆ ನೀವು ಪಾಕಿಸ್ತಾನಕ್ಕೆ ಹೋದರೆ ಅದು ಅಂಗಾಂಗ ವ್ಯಾಪಾರವಾಗಿ ಕನ್ವರ್ಟ್ ಆಗಿರುವಂಥ ಬೆಳವಣಿಗೆ. ವ್ಯಾಪಾರವಾಗಿ ಅದು ಹೆಂಗೆ? ಯಾರು ಬಡವರಿರ್ತಾರೋ, ಯಾರು ಮುಗ್ಧರಿರ್ತಾರೋ, ಯಾರಿಗೆ ಆರ್ಥಿಕವಾಗಿ ಸಹಾಯ ಆಗಬೇಕಾಗಿರುತ್ತೋ ಅಂಥವರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದಲ್ಲಿ ಅಂಗಾಂಗದ ವ್ಯಾಪಾರ ನಡೀತಾ ಇದೆ. ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದನ್ನು ವಿಯೆಟ್ನಾಂಗೆ ರಫ್ತು ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಪಟ್ಟಿದ್ರು. ಇದೀಗ ಅವರು ಸಿಕ್ಕಾಕೊಂಡು ಬಿದ್ದಿದ್ದಾರೆ ಎನ್ನುವಂಥ ಒಂದು ವರದಿ. ಇದು ಒಂದು. ಇದೀಗ ಪಾಕಿಸ್ತಾನದ ಆರ್ಥಿಕತೆ ಒಂದು ಕಡೆ ಕುಸಿತಾ ಇದೆ. ಈ ಆರ್ಥಿಕತೆಯ ಕುಸಿತ ಪಾಕಿಸ್ತಾನದಿಂದ ಬೇರ್ಪಟ್ಟಿರುವ 1971ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಬಾಂಗ್ಲಾದೇಶಕ್ಕೆ ಒಂದು ಎಚ್ಚರಿಕೆಯ ಪಾಠವಾಗುತ್ತಂತೆ. ಯಾಕೆ? ಬಾಂಗ್ಲಾದೇಶದಲ್ಲೂ ಕೂಡ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ, ನಾಯಕತ್ವ ಬದಲಾವಣೆ ಆಯಿತು, ಪ್ರತಿಭಟನೆಗಳಾಗ್ತಾ ಇದೆ. ಯಾಸ್ ಇಟ್ ಈಸ್ ಅದನ್ನು ಕಂಪೇರ್ ಮಾಡಿ ಇದೇ ಬಾಂಗ್ಲಾದೇಶದ ಢಾಕಾದಿಂದ ಹೊರಬರುವಂಥ ಒಂದು ಇಂಗ್ಲಿಷ್ ಪತ್ರಿಕೆ ಅದನ್ನು ಕಂಪ್ಯಾರಿಸನ್ ಮಾಡಿ ಅದನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೆಂಗೆ ಕಂಪೇರ್ ಇದು? ಯಾಕೆ ಪಾಕಿಸ್ತಾನವನ್ನು ಹೋಲಿಕೆ ಮಾಡ್ತಿದ್ದಾರೆ? ಏನಾಯಿತು ಬಾಂಗ್ಲಾದಲ್ಲಿ? ಎರಡನೇ ಸ್ಟೋರಿಯಲ್ಲಿ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಕಿಸ್ತಾನದಲ್ಲಿ ಅಂಗಾಂಗ ಮಾರಾಟದ ಭೀಕರ ಜಾಲ. ಹೆಂಗೆ? ಪಾಕಿಸ್ತಾನದ ಅಕ್ರಮ ಅಂಗಾಂಗ ದಂಧೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಣೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಯೆಟ್ನಾಂಗೆ ಅದನ್ನು ಅವರು ಗೊಬ್ಬರ ಅಂಥೇಳಿ ಅಥವಾ ಇದು ಪ್ರಾಣಿಗಳ ಜರಾಯು ಅಂತ ಹೇಳಿ ಸರಕು ಸಾಗಾಣೆಯ ವಿಮಾನದಲ್ಲಿ ಮತ್ತೊಂದು ದೇಶಕ್ಕೆ ಕಳಿಸುವ ಪ್ರಯತ್ನವನ್ನು ಅಲ್ಲಿಯ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ರು ಅಂತ. ಇದರ ವಿರುದ್ಧ ಒಂದು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಇಟ್ ಮೀನ್ಸ್ ಅದನ್ನು ತನಿಖೆ ಮಾಡಬೇಕು ಅಂತ ಒಂದು ಕಮಿಟಿ ಬರುತ್ತೆ. ಆ ಕಮಿಟಿಯವರು ತೆಗೆದುಕೊಂಡು ಬಂದು ಇದನ್ನೆಲ್ಲವನ್ನು ಹೊರ ತೆಗೆದಾಗ ಇದೆಲ್ಲವೂ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಮಾತು. ಮಾನವ ಫ್ಲಸೆಂಟ ಅಂದರೆ ನಾವು ಜರಾಯು ಅಂತ ನಾವೇನು ಕರಿತೀವಿ, ಆ ಜರಾಯು ವಿಯೆಟ್ನಾಂಗೆ ರಫ್ತು ಮಾಡ್ತಾ ಇದ್ದಂತಹ ಒಂದು ಜಾಲ ಪಾಕಿಸ್ತಾನದಲ್ಲಿ ಪತ್ತೆಯಾಗಿದೆ. ಜರಾಯು ಅಂದರೆ ಏನು? ನಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಈಗ ತಾಯಿಯ ರಕ್ತದಲ್ಲಿರುವಂತಹ ಪೋಷಕಾಂಶಗಳು, ಆಮ್ಲಜನಕ ಇವೆಲ್ಲವನ್ನು ಹೀರಿಕೊಂಡು ನಾವು ಕರಳು ಬಳ್ಳಿ ಅಂತ ನಾವೇನು ಕರಿತೀವಿ, ಆ ಕರಳು ಬಳ್ಳಿಯ ಮುಖಾಂತರ ಒಳಗಿರುವಂತಹ ತಾಯಿಯ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಟ್ರಾನ್ಸ್ಫರ್ ಮಾಡೋದು, ಇದು ಜರಾಯು. ನಾವು ಹೆರಿಗೆ ಆದಮೇಲೆ ಏನು ಮಾಡ್ತೀವಿ? ಜರಾಯುವನ್ನು ಕಟ್ ಮಾಡಿ ತ್ಯಾಜ್ಯ ಅಂತ ಬಿಸಾಕ್ತಾ ಇದ್ರು. ಈ ತ್ಯಾಜ್ಯ ಅಂತ ಯಾವುದನ್ನು ಬಿಸಾಕ್ತಾ ಇದ್ರು ಅದನ್ನೇ ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅದೊಂದು 500 ಗ್ರಾಮ್ 1 kg ಇರುತ್ತೆ ಜರಾಯು. ಅದನ್ನು ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯವಸ್ಥೆ ಇದು. ಹೆಂಗಾಗ್ತಿತ್ತು? ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಕೆಲವೊಂದಿಷ್ಟು ದೊಡ್ಡದಾದಂಥ ಹೆರಿಗೆ ಆಸ್ಪತ್ರೆಗಳಿವೆ. ಆ ಹೆರಿಗೆ ಆಸ್ಪತ್ರೆಯಲ್ಲಿ ನರ್ಸ್ಗಳು, ವಾರ್ಡ್ಮ್ಯಾನ್ಗಳು, ಅದಾದ ನಂತರ ಡಾಕ್ಟರ್ಸ್ಗಳು ಇವರೆಲ್ಲರನ್ನೂ ಕೂಡ ಈ ತಂಡ ಏನು ಮಾಡ್ತಾ ಇತ್ತು? ತಮ್ಮ ಕನೆಕ್ಟಿವಿಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ತಮ್ಮ ಕನೆಕ್ಟಿವಿಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾವಾಗ ಹೆರಿಗೆ ಆದ ನಂತರ ಆ ಕುಟುಂಬದವರು ಈ ಜರಾಯುವನ್ನು ತ್ಯಾಜ್ಯ ಅಂತ ಎಸೆತಿದ್ರಲ್ಲ ಅದನ್ನು ತೆಗೆದುಕೊಂಡು ಬರ್ತಾ ಇದ್ರು. ಅದನ್ನು ರಹಸ್ಯವಾಗಿ ಕಲೆ ಹಾಕ್ತಿದ್ರು. ಅಲ್ಲಿರುವಂಥ ಸಿಬ್ಬಂದಿಗೆ ಒಂದು 250 ರೂಪಾಯಿನೋ 300 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಕೇವಲ ಕೊಡ್ತಾ ಇದ್ದು 300 ರೂಪಾಯಿ. ಈ 300 ರೂಪಾಯಿ ಹಣವನ್ನು ಕೊಟ್ಟು ಬಂದು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ, ಒಂದು ಇಸ್ಲಾಮಾಬಾದ್ನ ಸೆಕ್ಟರ್ F7 ಮತ್ತು E11 ಅಂತ ಈ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಬಾಡಿಗೆ ಮನೆಗಳನ್ನು ಈ ಕದಿಮರೆಲ್ಲ ಪಡೆದುಕೊಂಡಿದ್ರಂತೆ. ಬಾಡಿಗೆ ಮನೆಗಳನ್ನು ಪಡೆದುಕೊಂಡು ಬಂದು ಅಲ್ಲಿ ತೆಗೆದುಕೊಂಡು ಬಂದಿರುವಂಥ ಜರಾಯುಗಳನ್ನು ಒಣಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೆಂಗೆ ಒಣಗಿಸ್ತಿದ್ರು? ರಾಸಾಯನಿಕವನ್ನು ಬಳಕೆ ಮಾಡಿಕೊಂಡು ಆ ಜರಾಯುಗಳನ್ನು ಒಣಗಿಸ್ತಾ ಇದ್ರು. ಇಲ್ಲಿಗೆ ಮುಗಿಲಿಲ್ಲ. ಹೀಗೆ ಒಣಗಿಸಿದ್ದನ್ನು ನಂತರ ಏನು ಮಾಡ್ತಾ ಇದ್ರು? ಸಾಗಾಟ ಮಾಡ್ತಾ ಇದ್ರು ಚೀಲಗಳಲ್ಲಿ.
ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಯೆಟ್ನಾಮಿಗೆ ಕಳಿಸೋ ಪ್ರಯತ್ನ ಆಗ್ತದೆ. ಹೆಂಗೆ ಆ ಚೀಲಗಳ ಮೇಲೆ ಬರಿತಾ ಇದ್ರಂತೆ. ಏನು ಬರೀತಿದ್ರು ಅವರು? ಇದು ಕುರಿಯ ಜರಾಯು, ಪ್ರಾಣಿಗಳ ಸಾಯುವ ಗೊಬ್ಬರ ಅಥವಾ ಅಂಗಾಂಶ ಅಂತ ಬರೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹಾಗಾದ್ರೆ ವಿಯೆಟ್ನಾಂನವ್ರು ತೆಗೆದುಕೊಂಡು ಏನು ಮಾಡ್ತಾರೆ ಇದನ್ನ? ಇಲ್ಲೊಂದು ಪ್ರಶ್ನೆ ಇದೆ. ವಿಯೆಟ್ನಾಂನ ಕಪ್ಪು ಮಾರುಕಟ್ಟೆಯಲ್ಲಿ ಮನುಷ್ಯನ ಜರಾಯುಗೆ ಅತ್ಯಂತ ಬೇಡಿಕೆ ಇದೆ. ಯಾಕೆ? ಈ ಜರಾಯುವಿನಿಂದ ಮನುಷ್ಯನ ಆಯಸ್ಸು ಹೆಚ್ಚಳ ಆಗುತ್ತೆ ಅಂತ. ಈ ಜರಾಯುವನ್ನು ಬಳಕೆ ಮಾಡಿದರೆ ಅದನ್ನು ಮಾತ್ರೆ ಮಾಡಿಕೊಡ್ತಾರಂತೆ, ನಪುಂಸಕತ್ವ ಕಡಿಮೆ ಆಗುತ್ತೆ ಅನ್ನುವಂತಹ ನಂಬಿಕೆಗಳು ವಿಯೆಟ್ನಾಂನಲ್ಲಿ ಇದೆ ಅಂತೆ. ಈ ಕಾರಣಕ್ಕಾಗಿ ಅದನ್ನು ಮಾತ್ರೆಯ ರೂಪದಲ್ಲಿ ತೆಗೆದುಕೊಳ್ತಾರೆ. ಒಂದು. ಎರಡನೇದ್ದು, ಈ ಜರಾಯುವಿನಿಂದ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ, ಅದರಿಂದ ವಯಸ್ಸು ಕೂಡ ವೃದ್ಧಿ ಆಗುತ್ತೆ, ಚರ್ಮದ ಹೊಳೆತ ಬರುತ್ತೆ ಅನ್ನುವಂಥ ನಂಬಿಕೆಗಳಿದೆ. ಅಂದರೆ ಸೌಂದರ್ಯಕ ವರ್ಧಕಗಳನ್ನು ನಾವೇನು ಬಳಕೆ ಮಾಡ್ತೀವಿ, ಅದು ಕ್ರೀಮ್ ಆಗಿರ್ಬೋದು, ಬೇರೆ ಬೇರೆ ಸೌಂದರ್ಯ ವರ್ಗಗಳು ಏನಿರುತ್ತೆ ಅವುಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಈ ಜರಾಯುವನ್ನು ವಿಯೆಟ್ನಾಮಲ್ಲಿ ಬಳಕೆ ಮಾಡ್ತಿದ್ರಂತೆ. ನೀವು ಇಲ್ಲಿ 300 ರೂಪಾಯಿ 400 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ರು, ಅಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ಇದನ್ನು ಮಾರಾಟ ಮಾಡೋ ಪ್ರಯತ್ನವನ್ನು ಇವರೆಲ್ಲ ಮಾಡ್ತಿದ್ರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಇವೆಲ್ಲದರ ಜೊತೆಗೆ ಬಡವರ ಕಿಡ್ನಿಗೆ ಕೋಟಿ ಬೆಲೆ ಎಲ್ಲಿ ಇದೆ? ಪಾಕಿಸ್ತಾನದಲ್ಲಿ. ಇದೀಗ ನೀವು ಜರಾಯು ಕತೆ ನೋಡಿದ್ರಿ, 187 ಅಕ್ರಮ ಕಿಡ್ನಿ ಕಸಿ ಪ್ರಕರಣಗಳು ಪತ್ತೆ ಆಗಿದೆ. ಯಾವುದು ಕೂಡ ಸಕ್ರಮ ಅಲ್ಲ, ಅಕ್ರಮವಾಗಿರುವಂಥ ಬೆಳವಣಿಗೆ ಇದು. ಹೆಂಗೆ ಅಕ್ರಮ ಆಯಿತು ನೋಡಿ. ಪಾಕಿಸ್ತಾನದ ಫೆಡರಲ್ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ ಅಂತ ಇವರು ಇದನ್ನು ಭೇದಿಸೋ ಪ್ರಯತ್ನವನ್ನು ಮಾಡಿದರು. ಅಲ್ಲೊಬ್ಬ ಡಾಕ್ಟರ್ ಇದ್ದ, ಡಾಕ್ಟರ್ ನಾದೀರ್ ಆ್ಯಂಡ್ ಟೀಮ್. ಇವರೇನು ಮಾಡಿದ್ದಾರೆ? 187 ಅಕ್ರಮ ಕಿಡ್ನಿ ಕಸಿ ಮಾಡಿದರು. ಹೆಂಗಾಯ್ತಿದು? ಇದು ಕೂಡ ಮಾಡಿದ್ದವರು ಇಸ್ಲಾಮಾಬಾದ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಕೇಂದ್ರವನ್ನಾಗಿಸಿಕೊಂಡು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಅಂತ. ಈ ಡಾಕ್ಟರ್ ನಾದೀರ್ ಅಂತ ನಾನೇನು ಹೇಳಿದ್ನಲ್ಲ, ಈ ನಾದೀರ್ ಏನು ಮಾಡಿದ್ದ? ಅಂಗಾಂಗ ಕಸಿ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಇರುತ್ತೆ. ಆ ಪ್ರಾಧಿಕಾರದಿಂದ ಒಂದು ಫೇಕ್ ಲೆಟರ್ ತೆಗೆದುಕೊಂಡಿದ್ದ, ನನಗೆ ಅನುಮತಿ ಇದೆ ಅಂತ. ಆ ಫೇಕ್ ಲೆಟರ್ ತೆಗೆದುಕೊಂಡು ಈತನಿಗೆ ಒಂದು 2 ಜನ ಸಹಾಯ ಮಾಡ್ತಾ ಇದ್ರು, ಕಸಿ ಮಾಡೋದಕ್ಕೆ, ಕರ್ಕೊಂಡು ಬರೋದಕ್ಕೆ, ದಾನಿಗಳನ್ನು ಹುಡ್ಕೊಳ್ಳೋದಕ್ಕೆ. ದಾನಿಗಳನ್ನು ಹುಡುಕಿದ ನಂತರ ಅವ್ರಿಗೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕಲ್ಲ, ಅವರನ್ನು ಹುಡ್ಕೊಂಡು ಬರೋದಕ್ಕೆ ಒಂದು 2 ಜನ ಕೆಲಸ ಮಾಡ್ತಾ ಇದ್ರಂತೆ. ಈ ರೀತಿಯಾಗಿ 187 ಜನಕ್ಕೆ ಅಕ್ರಮವಾಗಿ ಕಸಿ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಹಣವನ್ನೆಲ್ಲ ಮಾಡಿದ್ದಾರೆ. ನೀವು ಪಾಕಿಸ್ತಾನದಲ್ಲಿ ಒಂದು ನಿಯಮ ಇದೆ. ಏನು ನಿಯಮ ಇದೆ ಅಂತ ಹೇಳಿದರೆ, ರಕ್ತ ಸಂಬಂಧಿಗಳಿಗೆ ಮಾತ್ರ ಅಂಗಾಂಗ ದಾನ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ಭಾರತದಲ್ಲೂ ಕೂಡ ಹಂಗೆ, ಯಾರ ಅಪ್ಪನೋ ತಾಯಿನೋ ಹೆಂಡ್ತಿನೋ ಯಾರಾದರೂ ಮಾತ್ರ ಇದ್ದರೆ ಅಂಥವ್ರಿಗೆ ಅಂಗಾಂಗ, ಅದು ಕಿಡ್ನಿ ಕಸಿ ಆಗಿರ್ಬೋದು, ಅಂಗಾಂಗ ಕಸಿ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ನೀವು ದೂರದಲ್ಲಿ ಏನಾದರೂ ಇದೆ ಸರ್ಕಾರದಿಂದ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಮಾನವೀಯ ನೆಲೆಗಟ್ಟಿನಲ್ಲಿ ಅನ್ನೋದೆಲ್ಲ ನಿಯಮ ಇದೆ. ಪಾಕಿಸ್ತಾನದಲ್ಲಿ ಇಂಥದ್ದೊಂದು ಕೂಡ ನಿಯಮ ಇದೆ. ಇವರು ಏನು ಮಾಡ್ತಾ ಇದ್ರು? ಸಂಬಂಧಿಗಳು ಬೇಕು ಅಂತ ಹೇಳಿದಾಗ ಇವರು ಫೇಕ್ ಆಗಿ ಸಂಬಂಧಗಳನ್ನು ಹುಟ್ಟಾಕ್ತಾ ಇದ್ರು. ಇವರ ತಂದೆಯೋ ಇವರ ತಾಯಿಯೋ ಅಂತ ಫೇಕ್ ಆಗಿ ರಿಲೇಷನ್ ಅನ್ನು ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ಅಂಗಾಂಗ ಕಸಿಗಳನ್ನು ಮಾಡೋದು ಅಥವಾ ಇದನ್ನು ಕಸಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅದು ಗೊತ್ತಾಗಿದೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಪಂಜಾಬ್ನಲ್ಲಿ ಒಂದು 2 ಪ್ರಾಂತ್ಯ ಬರುತ್ತೆ, ಹಫಿಜಾವಾರ್, ಖಾನೇವಾಲ್ ಅಂತ. ಈ 2 ಪ್ರದೇಶಗಳಲ್ಲಿ ಪಾಕಿಸ್ತಾನದಲ್ಲಿ ಇಟ್ಟಿಗೆ ಕೆಲಸ ಮಾಡೋರಿದೆ, ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಇವರೆಲ್ಲರನ್ನೂ ಕೂಡ ಗುರಿಯಾಗಿಸಿಕೊಂಡು ಇಂಥದ್ದೊಂದು ಕೃತ್ಯವನ್ನು ಮಾಡ್ತಾ ಇದ್ರು ಅಂತ 60 ಲಕ್ಷದಿಂದ 1 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಇದಕ್ಕೆ ಕ್ವಿಕ್ ಆಗಿ ಇದನ್ನು ಮುಗಿಸ್ಬಿಡ್ತೀನಿ. ಇದಕ್ಕಿಂತ ಮೊದಲು ಪಾಕಿಸ್ತಾನದ ಒಂದು ಪ್ರಕರಣ ಬಂದಿತ್ತು. ನೀವು 187 ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೊಂದು 328 ಕಿಡ್ನಿ ಕಸಿ ಮಾಡಿದ್ದಂಥ ಪ್ರಕರಣ ಬಂದಿತ್ತು. ಹೆಂಗಾಗಿತ್ತು ಅದು ಪ್ರಕರಣ? ಒಬ್ಬ ಡಾಕ್ಟ್ರು, ಅದು ಕೂಡ ಫೇಕ್ ಡಾಕ್ಟ್ರು, ಆ ವ್ಯಕ್ತಿ ಯಾವುದೋ ಒಂದು ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಮೆಕ್ಯಾನಿಕನ್ನು ಕರ್ಕೊಂಡ್ಬಂದು ಅಂಗಾಂಗ ಕಸಿ ಮಾಡೋದಕ್ಕೆ ಇಟ್ಕೊಂಡಿರ್ತಾನೆ. ಯಾಕೆ ಕರ್ಕೊಂಡ್ಬಂದಿದ್ದ? ಗ್ಯಾರೇಜ್ಗೆ ಸರ್ವೇ ಸಾಮಾನ್ಯವಾಗಿ ಗ್ರಾಹಕರು ಅತಿ ಹೆಚ್ಚಾಗಿ ಬರ್ತಿರ್ತಾರೆ. ಆ ಅತಿ ಹೆಚ್ಚಾಗಿ ಬರುವಂಥ ಗ್ರಾಹಕರಲ್ಲಿ ಬಡವರನ್ನು ಹುಡ್ಕೋದು. ಯಾರು ನೀವು ದಾನ ಮಾಡ್ತೀರಾ, ನಿಮಗೇನಾದರೂ ಕಿಡ್ನಿ ಏನಾದರೂ ಅವಶ್ಯಕತೆ ಇದೆ ಅಂತ ಅವರನ್ನು ಸರ್ಚ್ ಮಾಡಿ 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 ಆತನನ್ನು ಈ ವೈದ್ಯರ ಹತ್ರ ಕರ್ಕೊಂಬರೋದು. ಆ ವ್ಯಕ್ತಿಗೂ ಕೂಡ ಕಮಿಷನ್. ಆ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೇನು, ಕಸಿ ಮಾಡುವಂಥ ಸಮಯದಲ್ಲಿ ಅನಸ್ತೇಷಿಯಾ ಕೊಡುವಂಥ ಕೆಲಸವನ್ನು ಮಾಡಿದ್ರಂತೆ. ಆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಪಾಕಿಸ್ತಾನದಲ್ಲಿ 187 ಕಿಡ್ನಿ ಕಸಿಯ ಪ್ರಕರಣ ಮತ್ತೊಂದು ಹೊರಗಡೆ ಬಂದಿದೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಕಡೆ ಪಾಕಿಸ್ತಾನದ ದಿವಾಳಿ, ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯ ಗಂಟೆ. ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ 71ರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ಆಯಿತು. ಇದೀಗ ಪಾಕಿಸ್ತಾನದ ಆರ್ಥಿಕ ಕುಸಿತ ಏನಾಗ್ತಾ ಇದೆ, ಅದು ದೀರ್ಘಕಾಲದ ವೈಫಲ್ಯ ಅಂತ ಒಂದು ವರದಿ ಬಂದಿದೆ. ನಾನೇನು ಹೇಳಿದೆ ಅಲ್ಲ ಆವಾಗಲೇ, ಬಾಂಗ್ಲಾದೇಶದ ಢಾಕಾದಿಂದ ಪ್ರಕಟವಾಗುವಂಥ ಒಂದು ಪತ್ರಿಕೆ. ಆ ಪತ್ರಿಕೆಯವರು ಡೈಲಿ ಸನ್ ಅನ್ನುವಂಥ ಒಂದು ಪತ್ರಿಕೆ, ಆ ಪತ್ರಿಕೆಯಲ್ಲಿ ಸುದೀರ್ಘವಾಗಿ ವರದಿಗಳನ್ನು ಬರೆದಿದ್ದಾರೆ. ಏನಂತ ಹೇಳ್ತಾರೆ ಅವರು? ಬಾಂಗ್ಲಾದೇಶದ ಏಳಿಗೆ ಪಾಕಿಸ್ತಾನದ ಎಚ್ಚರಿಕೆ ಅಂತ ಒಂದು ಹೆಡ್ಲೈನ್ ಕೊಟ್ಟರು ಅವರು. ಅದರಲ್ಲಿ ಅವರು ಕ್ಲಾರಿಟಿಯಾಗಿ ಹೇಳ್ತಾರೆ, ಪಾಕಿಸ್ತಾನದ ಒಟ್ಟು ಆದಾಯದ 60% ಭಾಗ ಹಳೆಯ ಸಾಲಗಳ ಬಡ್ಡಿಗೆ ಖರ್ಚಾಗ್ತಾ ಇದೆ. ಸಾಲ ಮರುಪಾವತಿಗಲ್ಲ, ಬದಲಾಗಿ ಅವುಗಳ ಬಡ್ಡಿಗೆ ಖರ್ಚಾಗ್ತಾ ಇದೆ. ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಪಾಕಿಸ್ತಾನ ತನ್ನ ಮಿಲಿಟರಿಗೆ 11.9 ಶತಕೋಟಿ ಆದಂಥ ಅತಿಯಾದ ಹಣವನ್ನು ವ್ಯಯ ಮಾಡ್ತಾ ಇದೆ. ಬಿಕಾಸ್ ಆಫ್ ಇಂಡಿಯಾ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ.
ದುರ್ಬಲ ನೀತಿಗಳು, ಸಾಲದ ಸುಳಿಯಿಂದ ಪಾಕಿಸ್ತಾನದ ಅಭಿವೃದ್ಧಿ ಅತ್ಯಂತ ಕುಂಠಿತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ಬೆನ್ನೆಲುಬಾಗಿದ್ದಂಥ ಹತ್ತಿ ಉತ್ಪಾದನೆ, ಇವತ್ತು ಹತ್ತಿ ಉತ್ಪಾದನೆ ಇಲ್ಲಿ ಪಾಕಿಸ್ತಾನದಲ್ಲಿ ಕಡಿಮೆ ಆಗಿದೆ ಅಂತ. ಹೆಂಗೆ ಕಡಿಮೆ ಆಯಿತು ನೋಡಿ, ಬಿಳಿ ಚಿನ್ನ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ. ಹೆಂಗೆ ಕಡಿಮೆ ಆಯಿತು? 14 ಮಿಲಿಯನ್ ಬೇಲ್ ಹತ್ತಿ ಆಗ್ತಾ ಇತ್ತು, ಆ ಪರಿಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಇವತ್ತು ಅಲ್ಲಿ ನೀರಿನ ಅಭಾವತೆ, ಅದಾದ ನಂತರ ಕೆಮಿಕಲ್ಗಳ ಕೊರತೆ, ಅದಾದ ನಂತರ ಅಲ್ಲಿ ಒಣ ಹವಾಮಾನ ಸೃಷ್ಟಿ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಪಾಕಿಸ್ತಾನದಲ್ಲಿ 14 ಮಿಲಿಯನ್ ಬೇಲ್ನ ಬದಲಾಗಿ 5 ಮಿಲಿಯನ್ ಬೇಲ್ಗೆ ಇವತ್ತು ಕುಸಿತ ಆಗಿದೆ. ಪಾಕಿಸ್ತಾನ ಎನ್ನುವಂತಹ ಒಂದು ದೇಶ ಅತಿ ಹೆಚ್ಚಾಗಿ ಅವರು ಡಿಪೆಂಡೆನ್ಸಿ ಆಗಿದ್ದು ಈ ರಫ್ತನ್ನು ಮಾಡ್ತಾ ಇದ್ರು. ಯಾವುದು? ಹತ್ತಿಯಿಂದ ತಯಾರಾದಂಥ ಪ್ರಾಡಕ್ಟ್ಗಳು ಏನು ಬರ್ತಿತ್ತಲ್ಲ ಅದರ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಇದ್ದರು. ಅದು ಕುಸಿತ ಆಗಿದ್ದರ ಕಾರಣಕ್ಕಾಗಿ ಪಾಕಿಸ್ತಾನದ ಆರ್ಥಿಕತೆ ಕುಸಿತ ಆಗಿದೆ ಅಂತ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ, ತನ್ನ ಒಟ್ಟಾರೆ ಇತಿಹಾಸದಲ್ಲೇ ಜಾಗತಿಕವಾಗಿ ಯಾವ ದೇಶವೂ ಕೂಡ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ಅಂತಾರಾಷ್ಟ್ರೀಯ ನಾವು ಹಣಕಾಸು ಸಂಸ್ಥೆ ಅಂತ ನಾವೇನು ಕರಿತೀವಿ, ಅಲ್ಲಿಂದ 24 ಬಾರಿ ಸಾಲವನ್ನು ಪಡೆದುಕೊಂಡಿದೆ. ಪಾಕಿಸ್ತಾನವೇ ಹೈಯೆಸ್ಟ್. ಯಾಕಿದು ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಆಗುತ್ತೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶವೂ ಕೂಡ ಜವಳಿ ಉದ್ಯಮದ ಮೇಲೆ 82% ಇವತ್ತು ಡಿಪೆಂಡೆನ್ಸಿ ಆಗಿದೆ. ಅದು ನಾಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದ್ರೆ ಬಾಂಗ್ಲಾದೇಶದ ಆರ್ಥಿಕತೆ ಕುಸಿತತೆ ಅನ್ನೋದು ಒಂದು. ಎರಡದು, ಪಾಕಿಸ್ತಾನದಲ್ಲಿ ಹೇಗೆ ಅರಾಜಕತೆ ಇದೆಯೋ ಆ ಅರಾಜಕತೆ ಇವತ್ತು ಬಾಂಗ್ಲಾದೇಶ ಸೃಷ್ಟಿ ಆಗ್ತಾ ಇದೆ. ಹೀಗಾಗಿ ನಾವು ಎಚ್ಚರಿಕೆಯ ಹೆಜ್ಜೆನ ಇಡಬೇಕು ಅಂತ ಈ ಪತ್ರಿಕೆ ಇವತ್ತು ವರದಿಯನ್ನು ಮಾಡಿರೋದು. ಮತ್ತೊಂದು ಬೆಳವಣಿಗೆ, ಹಸಿದ ಹೊಟ್ಟೆ ಕೈಯಲ್ಲಿ ಶಸ್ತ್ರಾಸ್ತ್ರ. ಎಲ್ಲಿ ಹಸ್ತಿದೆ ಹೊಟ್ಟೆ? ಪಾಕಿಸ್ತಾನದಲ್ಲಿ. ಸೇನಾ ವೆಚ್ಚದಲ್ಲಿ 11% ಏರಿಕೆ ಆಗಿದೆ. ನಾನು ಅವಾಗಲೇ ಹೇಳಿದೆ, ಪಾಕಿಸ್ತಾನದ ಒಟ್ಟಾರೆ ಸಾಲ, ನಾವು ಮೊನ್ನೆ ಅಮೆರಿಕ ಸಾಲದ ಬಗ್ಗೆ ಮಾತನಾಡಿದ್ವಿ, 40 ಟ್ರಿಲಿಯನ್ ಆಗಿಬಿಟ್ಟಿದೆ ಅಂತ. 40 ಟ್ರಿಲಿಯನ್ ರೂಪದಲ್ಲಿ ಪಾಕಿಸ್ತಾನದವರು ಹೋಗದೇ ಇದ್ದರೂ ಕೂಡ ಪಾಕಿಸ್ತಾನದ ಇವತ್ತಿನ ವ್ಯವಸ್ಥೆಗೆ ಅವರು ಹೊಂದಿರುವಂಥ ಸಾಲ ಅತ್ಯಂತ ದೊಡ್ಡದು ಅಂತ. 2025ರಲ್ಲಿ ಪಾಕಿಸ್ತಾನದ ಮಿಲಿಟರಿ ಬಜೆಟ್ ಬರೋಬ್ಬರಿ $11.9 ಬಿಲಿಯನ್ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನದ ಒಟ್ಟು ಸಾಲ ಎಷ್ಟಿದೆ? $290 ಶತಕೋಟಿ ಇದೆ. ಪಾಕಿಸ್ತಾನದಲ್ಲಿ ಒಬ್ಬ ವ್ಯಕ್ತಿಗೆ ಸಾಲ ಬರೋದೆಷ್ಟು? 3,18,252 ಪಾಕಿಸ್ತಾನ ರೂಪಿ, ಅಂದರೆ PKR ಅಂತ ನಾವೇನು ಕರಿತೀವಿ ಅಂತ. ನೀವು ಯಾಕೆ ಈ ಪರಿಸ್ಥಿತಿ ಬಂತು ಪಾಕಿಸ್ತಾನಕ್ಕೆ? 1942ರಲ್ಲಿ ಪ್ರತ್ಯೇಕವಾದಂಥ ಇಲ್ಲಿಯ ತನಕವೂ ಕೂಡ ಯಾವೊಬ್ಬ ಪ್ರಧಾನಿಯೂ ಕೂಡ ದೇಶವನ್ನು 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿಲ್ಲ. ಯಾಕೆ? ಸೇನೆ ಪದೇ ಪದೇ ಹಸ್ತಕ್ಷೇಪವನ್ನು ಮಾಡುತ್ತೆ. ಇವತ್ತು ಒನ್ಸ್ ಅಗೇನ್ ಮುನೀರ್ ಶರೀಫ್ ಅವರ ಜೊತೆಗೆ ಏನು ಮಾಡ್ತಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿ ಗೊತ್ತಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಪಾಕಿಸ್ತಾನ ಕುಂಠಿತ ಆಗ್ತಾ ಇದೆ ಅಂತ. ಮತ್ತೊಂದು ವ್ಯವಸ್ಥೆ, ನಮ್ಮ ಭಾರತದಲ್ಲಿ ಜಮೀನ್ದಾರಿ ಪದ್ಧತಿ ಇತ್ತು. ನಮಗೆ ಸ್ವಾತಂತ್ರ್ಯ ಬಂದ ನಂತರ ಜಮೀನ್ದಾರಿ ಪದ್ಧತಿಯನ್ನು ನಾವೆಲ್ಲ ತೆಗೆದು ಹಾಕ್ಬಿಟ್ವಿ. ಪಾಕಿಸ್ತಾನದಲ್ಲಿ ಇವತ್ತಿಗೂ ಕೂಡ ಜಮೀನ್ದಾರಿ ಪದ್ಧತಿ ಇದೆ. ಯಾರು ತೆರಿಗೆ ಕಟ್ಟಲ್ಲ. ತೆರಿಗೆ ಕಟ್ಟದೆ ಹೋದರೆ ಪಾಕಿಸ್ತಾನ ಸರ್ಕಾರಕ್ಕೆ ಆದಾಯ ಬರಲ್ಲ. ಅದು ಕೂಡ ಮೈನಸ್ ಅನ್ನುವಂಥ ಮಾತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಜಿಯಾ ಉಲ್ ಹಕ್ 1970ರಲ್ಲಿ ಅಧಿಕಾರ ಹಿಡಿದ್ನಲ್ಲ, ಇಸ್ಲಾಮೀಕರಣ ಆಯಿತು. ಎಂಥ ಇಸ್ಲಾಮೀಕರಣ ಆಯಿತು? ಎಲ್ಲ ಕಡೆಗಳಲ್ಲೂ ಕೂಡ ಇಸ್ಲಾಮೀಕರಣ ಮಾಡೋ ಪ್ರಯತ್ನ ಮಾಡೋದು. ಅಭಿವೃದ್ಧಿ ಕುಂಠಿತ ಆಗ್ತು, ಧರ್ಮ ಪ್ರೇರಿತ ಚಟುವಟಿಕೆಗಳು ಶುರುವಾಗ್ತಾ ಹೊರತು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗಿದೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವೊಂದಿಷ್ಟು ಇಲಾಖೆಗಳನ್ನು ಮುಚ್ಚಬೇಕು ಅಂತ ಅವ್ರು ಹೊರಟಿದ್ದಾರೆ. ಕೆಲವೊಂದಿಷ್ಟು ಇಲಾಖೆಗಳನ್ನು ಮುಚ್ಚಬೇಕು ಅಂತ. ಯಾಕೆ? ಈ ಆಡಳಿತಾತ್ಮಕ ವೆಚ್ಚಕ್ಕಾಗಿ 19 ಟ್ರಿಲಿಯನ್ ರೂಪಾಯಿಗಳನ್ನು ಇವರು ಖರ್ಚು ಮಾಡ್ತಾರೆ ಪಾಕಿಸ್ತಾನದವರು. ಅದರ ಬದಲಾಗಿ ಇದೀಗ ಇಲಾಖೆಗಳನ್ನು ಮುಚ್ಚಿ 13 ಟ್ರಿಲಿಯನ್ ರೂಪಾಯಿಗಳನ್ನೆಲ್ಲ ಇಳಿಸಿ 6 ಟ್ರಿಲಿಯನ್ ಅನ್ನ ನಾವು ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಹಂತದಲ್ಲಿ ಪಾಕಿಸ್ತಾನದವರು ಇದ್ದಾರೆ. ಅದಕ್ಕಾಗಿ ಪಾಕಿಸ್ತಾನ ಸಂಸದೀಯ ಸಮಿತಿ ಇಂಥದ್ದೊಂದು ವರದಿಯನ್ನು ಕೊಟ್ಟಿದೆ ಅಂತ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಆಗಿರ್ಬೋದು. ಪಾಕಿಸ್ತಾನದ ಐ ಥಿಂಕ್ 8ನೇ ತಿದ್ದುಪಡಿ ಅನಿಸುತ್ತೆ. ಪಾಕಿಸ್ತಾನದಲ್ಲಿ 8ನೇ ತಿದ್ದುಪಡಿ ಏನು ಮಾಡಿದರು, ಆರೋಗ್ಯ, ಮೂಲಭೂತ ಸೌಕರ್ಯ, ಅದಾದ ನಂತರ ಶಿಕ್ಷಣ, ಇವೆಲ್ಲದರ ವ್ಯಾಪ್ತಿಯನ್ನು ಪ್ರಾಂತ್ಯಗಳಿಗೆ ಕೊಡಬೇಕು ಅಂತ. ಅದು ಕೇವಲ ಕೇಂದ್ರದ ವ್ಯಾಪ್ತಿಗೆ ಬೇಡ, ರಾಜ್ಯಗಳ ವ್ಯಾಪ್ತಿಗೆ ಹೋಗಲಿ ಅಂತ ಒಂದು ತಿದ್ದುಪಡಿ ತರೋ ಪ್ರಯತ್ನ ಮಾಡಿದ್ರು. ಈ ತಿದ್ದುಪಡಿ ಆದ ನಂತರವೂ ಕೂಡ ಈ ಎಲ್ಲ ಇಲಾಖೆಗಳಿಗೆ ಕೇಂದ್ರವೇ ಅತಿ ಹೆಚ್ಚು ಹಣವನ್ನು ವ್ಯಯ ಮಾಡ್ತಾ ಬಂತು. ಈ ಹಣ ವ್ಯಯ ಏನಾಗ್ತಾ ಬಂತಲ್ಲ, ಅದು ಪಾಕಿಸ್ತಾನದ ಆರ್ಥಿಕತೆಗೆ ಕುಸಿತಕ್ಕೆ ಕಾರಣ ಆಯಿತು. ಈ ಕಾರಣಕ್ಕಾಗಿ ಈ ಇಲಾಖೆಗಳನ್ನು ಮುಚ್ಚಬೇಕು ಅನ್ನುವಂಥ ಆಲೋಚನೆಯಲ್ಲಿ ಆ ಸಮಿತಿ ವರದಿ ಕೊಟ್ಟಿದೆ ಅಂತೆ. ಏನಾಗುತ್ತೆ ಪಾಕಿಸ್ತಾನದ ಪರಿಸ್ಥಿತಿ, ಇದರ ಕಂಪ್ಯಾರಿಸನ್ ಬಾಂಗ್ಲಾದೇಶಕ್ಕೆ ಹೆಂಗೆ ಎಫೆಕ್ಟ್ ಆಗುತ್ತೆ ಕಾದು ನೋಡೋಣ. ಇದು 2ನೇ ಸುದ್ದಿ. ಇದೀಗ 3ನೇ ಸುದ್ದಿಗೆ ಹೋಗುವ ಸಮಯ. ಅದು ಎಲ್ ನಿನೋಗೆ ಸಂಬಂಧಪಟ್ಟಂಥ ಸುದ್ದಿ. ಭಾರತ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬರಗಾಲ ಎದುರಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಮ್ಮದೇ ಕರ್ನಾಟಕದ ಉದಾಹರಣೆ. ಜೂನ್ ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಳೆ, ಅತಿ ಹೆಚ್ಚು ಬಿಸಿಲು, ಅತಿ ಹೆಚ್ಚು ತಾಪಮಾನ ದಾಖಲಾದಂಥ ತಿಂಗಳು ಅಂತಲೂ ಕೂಡ ನಾವೆಲ್ಲ ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಎಲ್ ನಿನೋ ಪ್ರಖರತೆ, ನಾನು ಮೊದಲ ದಿನದಿಂದಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ಸೆಪ್ಟೆಂಬರ್ ತಿಂಗಳಾದ ನಂತರ ಇದರ ಪ್ರಖರತೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ಪ್ರಖರತೆ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ 2027ರ ಬೇಸಿಗೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ.
2022ರ ಬೇಸಿಗೆ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಹಾಗಾದರೆ ಈ ಬಾರಿಗೆ ಎಲ್ ನೀನೋ ಕೇವಲ ಎಲ್ ನೀನೋ ಅಲ್ಲ, ಅದರ ಬದಲಾಗಿ ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂತಹ ವರದಿಗಳನ್ನು ಬೇರೆ ಬೇರೆ ದೇಶಗಳಿಂದ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಯಾಕೆ ಸೂಪರ್ ಎಲ್ ನೀನೋ ಆಗುತ್ತೆ? ತಾಪಮಾನ ಹೆಚ್ಚಳ ಆಗುತ್ತಾ? ಯಾಕೆ ಹೆಚ್ಚಳ ಆಗುತ್ತೆ? ಇದರ ಪರಿಣಾಮ ಭಾರತದ ಮೇಲೆ ಏನಾಗ್ಬೋದು? ಮೂರನೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಶತಮಾನದ ಭೀಕರ ಎಲ್ ನೀನೋ ಅಂತ. ಶತಮಾನದ ಭೀಕರ ಎಲ್ ನೀನೋ 100 ವರ್ಷಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎಲ್ ನೀನೋ ಸೃಷ್ಟಿಯಾಗುವಂಥ ಆತಂಕ ಸದ್ಯಕ್ಕೆ ಎದುರಾಗಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯಿಂದ 3ರಿಂದ 3.9 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಆಗಬಹುದು ಅಂತ ಅಂದಾಜಿಗ ಬ್ರಿಟನ್ನ ಮೆಟ್ ಆಫೀಸ್ ಇವರು ವರದಿಯನ್ನು ಬಿಡುಗಡೆ ಮಾಡಿದರು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂಥ ಒಂದು ಪ್ರಕ್ರಿಯೆ, ಇದರಿಂದ ಸಮುದ್ರದ ನೀರು ಅಸಾಮಾನ್ಯವಾಗಿ ಬಿಸಿಯಾಗಿ, ಈ ಬಿಸಿ ಆಗೋದ್ರಿಂದ ಏಷ್ಯಾಕ್ಕೆ ಬರಗಾಲ ಉಂಟಾಗೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗೋದಕ್ಕೆ ನಾವು ಎಲ್ ನೀನೋ ಅಂತ ಕರಿತೀವಿ ಅಂತ. ಈಗ ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಎಲ್ ನೀನೋ ಆದಾಗ 0.5 ಡಿಗ್ರಿ ಸೆಲ್ಸಿಯಸ್ಸಿಂದ 3 ಡಿಗ್ರಿ ಸೆಲ್ಸಿಯಸ್ ತನಕ ಹೆಚ್ಚಳ ಆಗುತ್ತೆ ಅಂತ. ಆದರೆ ಇತಿಹಾಸದಲ್ಲಿ 1982-83ರ ಈ ಆಸುಪಾಸಿಗೆ 2.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ತಾಪಮಾನ ಹೈಯೆಸ್ಟು. ಅದಾದ ನಂತರ 1997-98ರಲ್ಲಿ 2.5 ಡಿಗ್ರಿ ಸೆಲ್ಸಿಯಸ್ನಿಂದ 2.8 ಡಿಗ್ರಿ ಸೆಲ್ಸಿಯಸ್ ಆಯಿತು. ಶತಮಾನದ ಭೀಕರ ಎಲ್ ನೀನೋ ಅಂತ ಕರೆದ್ವಿ, ಅಂದರೆ 20ನೇ ಶತಮಾನದ ಭೀಕರ ಎಲ್ ನೀನೋ ಅಂತ ಕರೆಯುವ ಪ್ರಯತ್ನ ಆಯಿತು. 2015-16ರಲ್ಲಿ ಅದರ ಪ್ರಮಾಣ ಮತ್ತಷ್ಟು ಹೆಚ್ಚಳ ಆಯಿತು, 3.1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಇದೀಗ ಅದನ್ನೂ ಕೂಡ ಮುರಿದು ಮತ್ತಷ್ಟು ಜಾಸ್ತಿ ಆಗಬಹುದು ಎನ್ನುವಂಥ ಆಲೋಚನೆಗಳು ಸದ್ಯಕ್ಕೆ ಬರ್ತಾ ಇದೆ ಅಂತ. ನೀವು ನೋಡಿ, ಒಂದು ಕಡೆ ಪ್ರವಾಹ ಆಗುತ್ತೆ, ಮತ್ತೊಂದು ಕಡೆ ಬರಗಾಲ ಆಗುತ್ತೆ ಅಂತ ನಾನೆಲ್ಲ ಹೇಳಿದೆ. ಇದ್ರ ಬಗ್ಗೆ ಇದೀಗ ಬ್ರಿಟನ್ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ನಾನು ಆವಾಗಲೇ ಹೇಳಿದೆ, 82-83ರಲ್ಲಿ ಭೀಕರ ಬರಗಾಲ ಆಗಿತ್ತು, ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಿದ್ವಿ. ಎರಡನೇ ಹಂತದಲ್ಲಿ 1997-98ರ ಈ ಆಸುಪಾಸಿಗೆ $5.7 ಟ್ರಿಲಿಯನ್ ಎಕಾನಮಿ ಲಾಸ್ ಆಗಿತ್ತು ಇಡೀ ಜಗತ್ತಿಗೆ. ಯಾವ ಕಾರಣಕ್ಕಾಗಿ? ಸೂಪರ್ ಎಲ್ ನೀನೋ ಕಾರಣಕ್ಕಾಗಿ. ಮತ್ತೊಂದು ಅಂಥ ಪರಿಸ್ಥಿತಿ ಇದೀಗ ಜಗತ್ತಿಗೆ ಬರಬಹುದು ಅಂತ ಈ ಬ್ರಿಟನ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಎಲ್ಲದರ ಜೊತೆಗೆ ಭೂಮಿಯ ಪಾಲಿಗೆ 2027 ಬೆಂಕಿ ಅಂತ. ಬೆಂಕಿ ಯಾಕೆ? ತಾಪಮಾನ ಹೆಚ್ಚಳ ಆಗುತ್ತೆ ಅಂತ. 2024 ಇಡೀ ಜಗತ್ತಿನ ಇತಿಹಾಸದಲ್ಲೇ ಅತಿ ಹೆಚ್ಚು ತಾಪಮಾನ ದಾಖಲಾದಂಥ ವರ್ಷ ಅಂತ ನಾವು ಕರಿತೀವಿ. ಅದನ್ನು 2024 ಅದನ್ನೂ ಮೀರಿಸಿ 2022ರಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುತ್ತೆ ಅಂತ ಇವರು ವರದಿ ಹೇಳ್ತಾ ಇರೋದು. 1.5 ಡಿಗ್ರಿ ಸೆಲ್ಸಿಯಸ್ ದಾಟುವಂಥ ಭೀತಿ ಇದೆ. ಶಾಖದ ಅಲೆಗಳು, ಉಷ್ಣಗಾಳಿಗೆ ಇಡೀ ಜಗತ್ತೇ ತತ್ತರಿಸಿ ಹೋಗ್ಬಿಡುತ್ತೆ ಅಂತಲ್ಲ ಬ್ರಿಟನ್ನ ಮೆಟ್ ಆಫೀಸ್ನವರು ವರದಿಯನ್ನು ಕೊಟ್ಟಿದ್ದಾರೆ. 2026ರಲ್ಲಿ ಎಲ್ ನೀನೋ ಬಂತಪ್ಪ. ಈ ಎಲ್ ನೀನೋ ಮುಗಿದೋಗ್ಬಿಡುತ್ತಾ ಡಿಸೆಂಬರ್ಗೆ? ಇಲ್ಲ, ಅದರ ಪ್ರಖರತೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದು ಜಾಸ್ತಿ ಆಗ್ತಾ ಹೋಗಿ ತಾಪಮಾನ ಹೆಚ್ಚಳ ಆಗುತ್ತೆ. ಈ ತಾಪಮಾನ ಯಾವಾಗ ಎಫೆಕ್ಟ್ ಬೀಳುತ್ತೆ? ಅದು 2022ರ ಬೇಸಿಗೆ ಸಮಯ. ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳನ್ನು ನಾವೇನು ಕರಿತೀವಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಈ ಬೇಸಿಗೆಯ ಸಮಯದಲ್ಲಿ ಅದು ಹೆಚ್ಚಳ ಆಗುತ್ತೆ ಅಂತ ಅವರು ವರದಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. 2024ರಲ್ಲಿ ನಾನು ಅವಾಗಲೇ ಹೇಳಿದೆ, ಇದುವರೆಗಿನ ಅತ್ಯಂತ ಬಿಸಿಯಾದಂಥ ವರ್ಷ ಅಂತ ನಾವು ಕರಿತೀವಿ. 2015ರಲ್ಲಿ ನಾವು ಪ್ಯಾರಿಸ್ ಒಪ್ಪಂದ ಮಾಡ್ಕೊಂಡ್ವಿ. ಆ ಪ್ಯಾರಿಸ್ ಒಪ್ಪಂದದಲ್ಲಿ ಏನು ಮಾಡಿದ್ವಿ? ಜಾಗತಿಕ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ ಒಳಗೆ ನಿಯಂತ್ರಣ ಮಾಡಬೇಕು ಅಂತ ನಮ್ಮದು ಒಪ್ಪಂದ ಆಯಿತು. ಆದರೆ 2024ರಲ್ಲಿ ಏನಾಗ್ಬಿಡ್ತು? 1.63 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ತಾಪಮಾನ ಅದನ್ನು ಮೀರಿ ಹೋಗ್ಬಿಟ್ಟಿದ್ದೀವಿ. ಅಂದರೆ ಪ್ಯಾರಿಸ್ ಒಪ್ಪಂದದಂತೆ 1.5 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು, ಆದರೆ 1.63 ಡಿಗ್ರಿ ಸೆಲ್ಸಿಯಸ್ 2024ರಲ್ಲಿ ಆಗಿದೆ. ಒನ್ಸ್ ಅಗೇನ್ ಅದೇ ಪರಿಸ್ಥಿತಿ ಆಗಬಹುದು ಅಂತ 90% ಹೇಳ್ತಾ ಇದ್ದಾರೆ ಬ್ರಿಟನ್ ಅವರು. ಹೆಂಗಿದು ಸಾಧ್ಯ ನೋಡಿ? ಈಗ ಮನುಷ್ಯನ ತಾಪಮಾನ ನಾರ್ಮಲ್ ಆಗಿದ್ದಾಗ ಎಷ್ಟಿರಬೇಕು? 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೋ. ಅದೇ ರೀತಿ ಭೂಮಿಗೂ ಕೂಡ ಒಂದು ತಾಪಮಾನ ನಿಖರತೆ ಇರುತ್ತೆ. ಈಗ ಉದಾಹರಣೆಗೆ ನಾವು ಅತಿ ಹೆಚ್ಚು ವಾಹನಗಳನ್ನು ಬಳಸದೇ ಇದ್ದಾಗ ಹಿಂದಿನ 1800ರ ಆಸುಪಾಸಿಗೆ 1850ರ ಆಸುಪಾಸಿಗೆ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು, ಕೈಗಾರಿಕೆಗಳ ಸಂಖ್ಯೆ ಕಡಿಮೆ ಇತ್ತು. ಈ ಸಮಯದಲ್ಲಿ ಭೂಮಿಯ ಸರಾಸರಿ ತಾಪಮಾನ ಏನಿತ್ತಲ್ಲ ಆ ತಾಪಮಾನವನ್ನು ತೆಗೆದುಕೊಂಡು ಬರಬೇಕು ಅನ್ನೋದು ಪ್ಯಾರಿಸ್ ಒಪ್ಪಂದದ ಗುರಿಯಾಗಿದೆ. ಒಂದು ಆರೋಗ್ಯಕರ ತಾಪಮಾನ ತೆಗೆದುಕೊಂಡು ಬರಬೇಕು. ಆದರೆ ಇದು ವಯಸ್ಸು ವರ್ಷ ಹೆಂಗಾಯ್ತು ನೋಡಿ, ಮನುಷ್ಯನಿಗೆ ಹೆಂಗೆ 37 ಡಿಗ್ರಿ ಸೆಲ್ಸಿಯಸ್ಗಿಂತ ನಾವು ದಾಟಿದರೆ ಜ್ವರ ಬರುತ್ತೆ, ಶೀತ ಆಗುತ್ತೆ, ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಬೇರೆ ಬೇರೆ ಅನಾರೋಗ್ಯಕರ ಬೆಳವಣಿಗೆಗಳೆಲ್ಲ ಆಗುತ್ತೆ. ಅದೇ ರೀತಿಯಾಗಿ ಭೂಮಿಗೂ ಕೂಡ ಈ ರೀತಿಯಾದಂಥ ಅನಾರೋಗ್ಯಕರ ಬೆಳವಣಿಗೆ ಆಗಬಹುದು ಎನ್ನುವಂಥ ಆತಂಕದ ಭಾಗವಾಗಿಯೇ ನಾವು ಪ್ಯಾರಿಸ್ ಒಪ್ಪಂದವನ್ನು ಮಾಡಿಕೊಂಡ್ವಿ. ಇದಕ್ಕಾಗಿ ಏನು ಮಾಡಬೇಕು? ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಗಿಡಗಳನ್ನು ನೆಡಬೇಕು, ಸಮುದ್ರಗಳನ್ನು ಕಾಪಾಡಿಕೊಳ್ಬೇಕು, ನೀರಿನ ಮೂಲಗಳನ್ನು ಕಾಪಾಡಿಕೊಳ್ಬೇಕು, ಇತ್ಯಾದಿ ಇತ್ಯಾದಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ,
ಸಮುದ್ರದ ಮಟ್ಟವೂ ಕೂಡ ಏರಿಕೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ? ತಾಪಮಾನ ಏರಿಕೆ ಒಂದು ಕಡೆ, ಆ ತಾಪಮಾನ ಏರಿಕೆಯ ಜೊತೆಗೇ ಸಮುದ್ರ ಮಟ್ಟದ ಏರಿಕೆ, ಅದು ಕೂಡ ಪ್ರಾಕೃತಿಕವಾಗಿ ಅನೇಕ ವಿಕೋಪಗಳಿಗೆ ಕಾರಣ ಆಗಬಹುದು ಅಂತ. ಎಲ್ಲದರ ಹೊರತಾಗಿ ಇದೀಗ ಒನ್ಸ್ ಅಗೇನ್ 2022ರಲ್ಲಿ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಅದು ಕೂಡ ಪ್ಯಾರಿಸ್ ಒಪ್ಪಂದದ ವಿರುದ್ಧವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದಕ್ಕೆಲ್ಲ ಕಾರಣ ಯಾರು? ಮನುಷ್ಯರೇ. ಅದಕ್ಕೆ ಕಾರಣ ಮತ್ತೊಂದು ಸೂಪರ್ ಎಲ್ ನೀನೋ ಅಂತ. ಇವೆಲ್ಲದರ ನಡುವೆ ಮಾನ್ಸೂನ್ ಫೇಲ್, ಬೆಳೆ ಲಾಸ್ ಆಗ್ತಾ ಇರೋದು. ಭಾರತ, ನಾನು ಆವಾಗಲೇ ಹೇಳಿದೆ ನಿಮಗೆ, ಒಂದು ಕಡೆ ಪ್ರವಾಹ ಆಗುತ್ತೆ, ಮತ್ತೊಂದು ಕಡೆ ಬರಗಾಲ ಬೀಳುತ್ತೆ. ಎಲ್ ನೀನೋ ಆದಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಭಾರತ ಇತಿಹಾಸವನ್ನು ತೆಗೆದು ಯಾವಾಗ ಎಲ್ ನೀನೋ ಸಂಭವಿಸಿದೆ ಅದರ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಭಾರತ ಇಂಥದ್ದೊಂದು ಬರಗಾಲವನ್ನು ಎದುರಿಸಿದ್ದಂತಹ ಉದಾಹರಣೆ ನಮ್ಮ ಮುಂದೆ ಇದೆ. ಇದೀಗ 89ರಷ್ಟು ಕುಸಿಯುವಂತಹ ಭೀತಿ ಇದೆ. ಇದು 11 ವರ್ಷಗಳಲ್ಲೇ ಕನಿಷ್ಠ ಎನ್ನುವಂಥ ವರದಿಗಳು ಬರ್ತಾ ಇದೆ. ನೋಡಿ, ಭಾರತೀಯ ಹವಾಮಾನ ಇಲಾಖೆ ನೈಋತ್ಯ ಮುಂಗಾರು ಮಳೆಯ ಮುನ್ಸೂಚನೆ 90% ಕುಸಿತ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. 2014ರಲ್ಲಿ 88% ಆಗಿತ್ತು ಕುಸಿತ, 2015ರಲ್ಲಿ 86% ಆಗಿತ್ತು, ಇದೀಗ 90%. ಅಂದರೆ ಈ ಹಿಂದಿಗಿಂತಲೂ ಕೂಡ ಅತ್ಯಂತ ಹೆಚ್ಚು ಕಡಿಮೆ ಮಟ್ಟದ್ದಾಗುತ್ತೆ ಅಂತ ಅವರೆಲ್ಲ ವರದಿಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ದೇಶದ 160 ಪ್ರಮುಖ ಜಲಾಶಯಗಳಲ್ಲಿ ಈ ತನಕ 20%ಕ್ಕಿಂತ ಕಡಿಮೆ ಮಟ್ಟಕ್ಕೆ ಜಲಾಶಯಗಳ ಮಟ್ಟ ಕುಸಿದಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. 150 ವರ್ಷಗಳಲ್ಲಿ ಭಾರತದ ಸರಾಸರಿ ಈ ಎಲ್ ನೀನೋದ ಇತಿಹಾಸವನ್ನು ತೆಗೆದುಕೊಂಡಾಗ ಯಾವಾಗ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಸಂಭವಿಸಿದೆಯೋ, ಅದು ಎಲ್ ನೀನೋ ಆಗಿರಲಿ, ಸೂಪರ್ ಎಲ್ ನೀನೋ ಆಗಿರಲಿ, ಇದು ಯಾವಾಗ ಸಂಭವಿಸಿದೆಯೋ 60% ಭಾರತ ಬರಗಾಲವನ್ನು ಎದುರಿಸಿದಂಥ ಉದಾಹರಣೆ ಇದೆ. ಒನ್ಸ್ ಅಗೇನ್ ಇವತ್ತು ಕೂಡ ಅದೇ ಆಗಬಹುದು ಅಂತ. 50% ಕೃಷಿ ಭೂಮಿ ನಾವು ಮಳೆ ಆಧಾರಿತವಾಗಿದ್ದೀವಿ. ರಬಿ ಬೆಳೆ ಅಂತ ನಾವೇನು ಕರಿತೀವಿ, ಹಿಂಗಾರು ಬೆಳೆ ಅಂತ. ನಾವು ಹಿಂಗಾರು ಬೆಳೆಯನ್ನು ಬೆಳೆದು ಯಾವಾಗ? ಮುಂಗಾರಿನಲ್ಲಿ ಅತಿ ಹೆಚ್ಚು ಮಳೆ ಆಗಿರುತ್ತೆ, ಅದರಿಂದ ಉಷ್ಣ ಅಂದರೆ ಅಲ್ಲಿ ನಮಗೆ ಬೇಕಾದಂತಹ ಮುಂಗಾರು ಮಳೆಯಿಂದ ನೀರು ಸ್ಟೋರೇಜ್ ಆಗಿರುತ್ತೆ, ಜಲಾಶಯಗಳಲ್ಲಿ ನೀರಿರುತ್ತೆ, ಭೂಮಿಯೂ ಕೂಡ ತಂಪಿರುತ್ತೆ ಅನ್ನುವ ಕಾರಣಕ್ಕಾಗಿ ಹಿಂಗಾರಿನಲ್ಲಿ ನಾವು ಬೆಳೆ ಬೆಳಿತೀವಿ. ಈಗ ಮುಂಗಾರಲ್ಲೇ ಮಳೆ ಆಗಿಲ್ಲ ಅಂತೇಳಿ ಹಿಂಗಾರು ಬೆಳೆಯಲ್ಲಿ ಬರುತ್ತೆ. ಅತಿ ಹೆಚ್ಚಾಗಿ ಹಿಂಗಾರಲ್ಲಿ ಏನು ಬೆಳೀತಾರೆ? ಗೋಧಿಯನ್ನು ಬೆಳೀತಾರೆ, ಪಂಜಾಬ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಇವತ್ತು ಅದರ ಕುಂಠಿತವೂ ಕೂಡ ಆಗಬಹುದು ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ವರದಿ. ಹೀಗಾಗಿ ಏನು ಸಮಸ್ಯೆ ಆಗುತ್ತೆ ನೋಡಿ, ನೀವು ಗಮನಿಸಬೇಕಾದ ಸಂಗತಿ. ಮುಂಗಾರು ಹೊಡೆತ ಕೊಡ್ತು, ಹಿಂಗಾರು ಹೊಡೆತ ಕೊಡ್ತು, ಅಲ್ಟಿಮೇಟ್ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇವತ್ತು ಸಕ್ಕರೆ ಬೆಲೆ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಲ್ಲದರ ಪರಿಣಾಮ ಏನಾಗುತ್ತೆ? ಹಣದುಬ್ಬರ ಜಾಸ್ತಿ ಆಗುತ್ತೆ, ಜನಸಾಮಾನ್ಯರಿಗೆ ಇದೊಂದು ಹೊಡೆತ ಬೀಳಬಹುದು ಅಂತ ಒಂದು ವರದಿ. ಮತ್ತೊಂದು ಬೆಳವಣಿಗೆ, ಜಗತ್ತಿಗೆ ಜಲಪ್ರಳಯ, ಏಷ್ಯಾಗೆ ಬರ. ಎರಡು, ಎಲ್ ನೀನೋ, ಸೂಪರ್ ಎಲ್ ನೀನೋ ಆಗಲಿ ಅಥವಾ ಎಲ್ ನೀನೋ ಆಗಲಿ, ದಕ್ಷಿಣ ಅಮೆರಿಕಾದಲ್ಲಿ ಏನಾಗುತ್ತೆ? ವಿನಾಶಕಾರಿ ಪ್ರವಾಹ ಬರುತ್ತೆ. ನೀವು ಏಷ್ಯಾಕ್ಕೆ ಬಂದರೆ ಏನಾಗುತ್ತೆ? ವಿಪರೀತವಾದಂಥ ಬರಗಾಲ ಬರುತ್ತೆ. ಚೀನಾದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ? ಈ ಬರಗಾಲದ ಕಾರಣಕ್ಕಾಗಿ ಅಂತ. ಬರಗಾಲದ ಕಾರಣಕ್ಕಾಗಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚು ಆಗುತ್ತೆ. ಆಗ್ನೇಯ ಏಷ್ಯಾ ಒಣ ಹವಾಮಾನ ಇರುತ್ತೆ. ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್ ಈ ಎಲ್ಲ ದೇಶಗಳಲ್ಲಿ, ಫಿಲಿಪೈನ್ಸ್ ಬರಗಾಲ ಬರುತ್ತೆ, ಕಾಡೆಲ್ಲ ಒಣಗುತ್ತೆ. ಕಾಡನ್ನ ಒಣಗಿದ ನಂತರ ಭೀಕರ ಕಾಡ್ಗಿಚ್ಚಾಗುತ್ತೆ, ವಿಷಕಾರಿ ಹೊಗೆ ಬರುತ್ತೆ. ಪರಿಣಾಮ ಅಲ್ಟಿಮೇಟ್ ಪರಿಸರಕ್ಕೆ ಹೊಡೆತ ಬೀಳುತ್ತೆ, ಜನಸಾಮಾನ್ಯರೆಲ್ಲ ಸಾಯುವಂತಕ್ಕೆ ಹೋಗ್ತಾರೆ. ಚೀನಾದಲ್ಲಿ ನೀರಿನ ಅಭಾವ ಉಂಟಾಗುತ್ತೆ. ಇನ್ನು ಜಲಪ್ರಳಯ ಎಲ್ಲೆಲ್ಲಾಗುತ್ತೆ? ದಕ್ಷಿಣ ಅಮೆರಿಕಾ, ಫೇರು, ಇಕ್ವೆಡಾರ್ ಎಲ್ಲ ದೇಶಗಳಲ್ಲಿ ಮಳೆ ಪ್ರವಾಹ ಸೃಷ್ಟಿಯಾಗುತ್ತೆ, ಚಂಡಮಾರುತಗಳಾಗುತ್ತೆ, ಅಕಾಲಿಕವಾಗಿ ವಿಪರೀತವಾಗಿ ಮಳೆ ಸುರಿಯುವ ಹಂತಕ್ಕೆ ಹೋಗುತ್ತೆ. ನೀವು ಆಫ್ರಿಕಾದ ಪೂರ್ವ ಭಾಗಕ್ಕೆ ಬರೋದಾದ್ರೆ ಇಲ್ಲಿ ಸೊಮಾಲಿಯಾ ಮತ್ತು ಕೆನ್ಯಾದಂತಹ ದೇಶಗಳಲ್ಲಿ ಹಠಾತ್ ಆಗಿ ಪ್ರವಾಹಗಳು ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಇದರ ತದ್ವಿರುದ್ಧವಾಗಿ ಎಲ್ಲವೂ ಕೂಡ ಪ್ರಕ್ರಿಯೆಗಳು ಆಗ್ತಾ ಇದೆ. ಹೀಗಾಗಿ ಒಂದು ಕಡೆ ನಾವು ಹೇಳ್ತೇವಲ್ಲ, ಮನುಷ್ಯನಿಗೆ ಒಟ್ಟು ಅದು ರೈತನಿಗೆ ಆಗಿರ್ಬೋದು, ಜನಸಾಮಾನ್ಯರಿಗೆ ಆಗಿರ್ಬೋದು, ಒಂದು ಪ್ರವಾಹದಿಂದ ಬಂದ ಹಾಳಾಗುತ್ತೆ, ಇಲ್ಲದೇ ಇದ್ರೆ ಬರಗಾಲದಿಂದ ಹಾಳಾಗುತ್ತೆ ಅಂತ ಅದೇ ಮಾದರಿಯಲ್ಲಿ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಎಲ್ಲಕ್ಕಿಂತ ಆಶಾಭಾವವನ್ನು ನಾವು ಅನೇಕ ಬಾರಿ ಹೇಳಿದ್ದೀವಿ. IOD ಏನಾದರೂ ನಮ್ಮ ಜೊತೆಗೆ ಪ್ಲಸ್ ಆದರೆ ಮಾತ್ರ ಭಾರತ ವಿಪರೀತವಾದ ಮಳೆಯನ್ನು ನಾವು ತೆಗೆದುಕೊಳ್ಬೋದು. IOD ಏನಾದರೂ ನಮಗೆ ಪ್ಲಸ್ ಆಗದೆ ಹೋದರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮಳೆ ಕುಂಠಿತ ಆಗುತ್ತೆ ಅಂತ ವರದಿಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ. ಇದು ಜೀ ಕನ್ನಡ DNA 3ನೇ ಸುದ್ದಿ. ನಮ್ಮಲ್ಲಿ ಒಂದು ಮಾತಿದೆ, ಸಕ್ಕರೆ ರೋಗ ಮನುಷ್ಯನ ದೇಹಕ್ಕೆ ಒಳ್ಳೆಯದಲ್ಲ, ಬಟ್ ಸ್ವೀಟ್ ತಯಾರು ಮಾಡಬೇಕು ಅಂದರೆ ಸಕ್ಕರೆ ಬೇಕು ಅಂತ. ಆದರೆ ಅದೇ ಸಕ್ಕರೆ ದರ ಇವತ್ತು ಗಗನಮುಖಿಯಾಗಿ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸಕ್ಕರೆ ಬೆಲ್ಲಗಳ ದರ ಆಗಸ್ಟ್ ತಿಂಗಳಲ್ಲಿ ಗಗನಮುಖವಾಗಿ ಏರಿಕೆ ಆಗ್ತಾ ಇದೆ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪೋಸ್ಟ್ ಬಂತು. ಯಾರೋ ಒಬ್ಬರು ಅಂಗಡಿಗೆ ಹೋದ್ರಂತೆ, ಸಕ್ಕರೆ ಖರೀದಿ ಮಾಡಿದ್ರಂತೆ. ಇಷ್ಟು ದಿನಗಳ ಕಾಲ ಅವ್ರು 48 ರೂಪಾಯಿ 49 ರೂಪಾಯಿ ಒಂದು kg ಕೊಡ್ತಾ ಇದ್ರು. ಏಕಾಏಕಿಯಾಗಿ ಅಂಗಡಿಯವನು 57 ರೂಪಾಯಿ ತೆಗೆದುಕೊಂಡಿದ್ದ ಅಂತ. ಹೀಗಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ದರ ನಿಜವಾಗಿಯೂ ಹೆಚ್ಚಳ ಆಗಿದೆಯಾ ಅಥವಾ ಅಂಗಡಿಯವರು ಹೆಚ್ಚಿನ ದರವನ್ನು ತೆಗೆದುಕೊಂಡಿದ್ದಾರೆ? ಒಂದು ಸ್ಪಷ್ಟನೆ ಬೇಕು ಅನ್ನುವಂಥ ರೀತಿಯಲ್ಲಿ. ಆದರೆ ಜನಸಾಮಾನ್ಯರಿಗೂ ಕೂಡ ಅರಿವಿಗೆ ಬರದಂತೆ ಏಕಾಏಕಿಯಾಗಿ ಸಕ್ಕರೆ ಮತ್ತು ಬೆಲ್ಲದ ದರ ಗಗನಮುಖಿ ಆಗ್ತಾ ಇರೋದು.
ಶ್ರಾವಣ ತಿಂಗಳಲ್ಲಿ ಇದ್ದೀವಿ. ಇತ್ತೀಚೆಗಷ್ಟೇ ಪಂಚಮಿ ಮುಗೀತು. ಉಂಡೆ ಕಟ್ಟೋದಕ್ಕೆ ಬೆಲ್ಲ ಬೇಕು, ಸಕ್ಕರೆ ಬೇಕಾಗಿತ್ತು. ಅತಿ ಹೆಚ್ಚು ದರವನ್ನು ಕೊಟ್ಟು ಖರೀದಿ ಮಾಡಿದ್ರು. ಗಣೇಶ ಚತುರ್ಥಿ ಬರ್ತಾ ಇದೆ. ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಗಣೇಶ ಚತುರ್ಥಿ ಅದಾದ ನಂತರ ದಸರಾ ಬರುತ್ತೆ. ದಸರಾ ನಂತರ ದೀಪಾವಳಿ ಬರುತ್ತೆ. ಸಾಲು ಸಾಲು ಹಬ್ಬಗಳು, ಸಾಲು ಸಾಲು ಜಾತ್ರೆಗಳಿರುವಂಥ ಈ ಸಮಯದಲ್ಲಿ ಅಡುಗೆ ಮನೆಗೆ ಪ್ರಿಯವಾದಂತಹ ಸಕ್ಕರೆ ದರ ಏರಿಕೆ ಆಗ್ತಾ ಇದೆ. ಸಕ್ಕರೆ ದರ ಏರಿಕೆ ಆದರೆ ಏನು ಎಫೆಕ್ಟ್ ಆಗುತ್ತೆ? ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡ್ಬೋದಲ್ಲ. ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇದೆ. ಸಕ್ಕರೆ ಬೆಲೆ ಏರಿಕೆ ಆಗೋದರ ಒಂದು ಕನೆಕ್ಟಿವಿಟಿ ಎಲ್ಲಿನೋ ಜೊತೆಗೂ ಕೂಡ ಇದೆ. ಇದೀಗ ವಿಪಕ್ಷಗಳು ಅದಕ್ಕೆ ಒಂದು ಕನೆಕ್ಟಿವಿಟಿ ಮಾಡ್ತಾ ಇರೋದು. ಎಥನಾಲ್ ಉತ್ಪಾದನೆಯೂ ಕೂಡ ಸಕ್ಕರೆ ದರ ಏರಿಕೆ ಆಗೋದಕ್ಕೆ ಕಾರಣ ಅಂತ ಕಾಂಗ್ರೆಸ್ ಸೇರಿದಂತೆ ಅನೇಕ ವಿಪಕ್ಷಗಳು ಬಿಜೆಪಿಯ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಎಥನಾಲ್ ಉತ್ಪಾದನೆ ಸಕ್ಕರೆ ದರ ಏರಿಕೆಗೆ ಕಾರಣವಲ್ಲ ಅಂತ. ಹಾಗಾದರೆ ಏನು ಕಾರಣ? ಇವೆಲ್ಲದರ ನಡುವೆ 10 ವರ್ಷಗಳ ನಂತರ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದರ ಗುಟ್ಟೇನು? ಸಕ್ಕರೆ ದರ ಮತ್ತಷ್ಟು ಏರಿಕೆ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಯಾಕೆ ಏರಿಕೆ ಆಗ್ತಾ ಇದೆ? ಕಬ್ಬು ಬೆಳೆಗಾರರೆಲ್ಲ ಕಬ್ಬು ಬೆಳೆಯೋದು ಬಿಟ್ಟುಬಿಟ್ರೆ ಏನಾಯಿತು? 4ನೇ ಸ್ಟೋರಿಯಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಬ್ಬದ ಸಂಭ್ರಮಕ್ಕೆ ಬೆಲೆ ಏರಿಕೆ ಕಹಿ. ಯಾವುದು ಸಿಹಿ ಕೊಡಬೇಕಾಗಿತ್ತಲ್ಲ ಬಾಯಿಗೆ, ಇವತ್ತದು ಕಹಿ ಕೊಡ್ತಾ ಇದೆ. 2 ತಿಂಗಳಲ್ಲಿ ಸಕ್ಕರೆ ಬೆಲೆ ಶೇಕಡ 40ರಷ್ಟು ಭಾರಿ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಶೇಕಡ 40ರಷ್ಟು ಏರಿಕೆ ಆಯಿತು. 48 ರೂಪಾಯಿಯಿಂದ ಇವತ್ತು 75 ರೂಪಾಯಿಗೆ ಏರಿಕೆ ಆಗಿದೆ 1 kg ಸಕ್ಕರೆ ದರ. 48 ರೂಪಾಯಿ ನಾನು ಅವಾಗಲೇ ಹೇಳಿದೆ. ಅದು 57ಕ್ಕೆ ಬಂತು, 58 ಆಯಿತು, 65 ಆಯಿತು, 75 ರೂಪಾಯಿಗೆ ಬಂದಿದೆ ಅಂತ. ಕ್ವಿಂಟಲ್ ಬೆಲ್ಲದ ದರ 2000 ರೂಪಾಯಿ ದಿಢೀರ್ ಏರಿಕೆ ಆಗಿದೆ ಮಂಡ್ಯದಲ್ಲಿ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ 75ರಿಂದ 80 ರೂಪಾಯಿ ಗಡಿ ದಾಟುವಂಥ ಆತಂಕ ಇದೆ. ಹಬ್ಬದ ತಿನಿಸು ತಯಾರಕರು, ಗೃಹಿಣಿಯರು, ಬೇಕರಿ ಉದ್ಯಮ ಎಲ್ಲವೂ ಕೂಡ ಏನಾಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಹೆಂಗಾಯ್ತು ನೋಡಿ ನೀವು, 4400 ರೂಪಾಯಿ ಕ್ವಿಂಟಲ್ ಇತ್ತು ಸಕ್ಕರೆ. ಏಕಾಏಕಿಯಾಗಿ ಎಷ್ಟಾಯಿತು? 5800 ರೂಪಾಯಿ ಏರಿಕೆ ಆಯಿತು. ಸಹಜವಾಗಿ ಚಿಲ್ಲರೆ ಮಾರಾಟ ದರವೂ ಕೂಡ ಇಲ್ಲಿ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಏನೇನಾಯಿತು? ಸರ್ಕಾರವನ್ನು ಅಂದಾಜು ಮಾಡಿತ್ತು. ಈಗ ಉತ್ತರ ಪ್ರದೇಶ, ಕರ್ನಾಟಕ, ಮೊದಲು ಮಹಾರಾಷ್ಟ್ರ ಅತಿ ಹೆಚ್ಚು ಕಬ್ಬು ಬೆಳೀತಾರೆ. ಅದಾದ ನಂತರ ಉತ್ತರ ಪ್ರದೇಶ, ಕರ್ನಾಟಕ, ಗುಜರಾತ್, 5ನೇ ಸ್ಥಾನದಲ್ಲಿ ತಮಿಳುನಾಡಿದೆ. ಈ 5 ರಾಜ್ಯಗಳಲ್ಲಿ ಅಥವಾ ಇಡೀ ದೇಶದಾದ್ಯಂತ ಈ ಬಾರಿ ಕಬ್ಬು ಬೆಳೆಯುವಂಥ ರಾಜ್ಯದಲ್ಲಿ ಒಂದು 343 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಬಹುದು. ಕಬ್ಬು ಆ ಪ್ರಮಾಣದಲ್ಲಿ ಉತ್ಪಾದನೆ ಆಗುವುದು ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜು ಮಾಡಿತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಏನಾಯಿತು ಬೆಳವಣಿಗೆ? 343 ಲಕ್ಷ ಮೆಟ್ರಿಕ್ ಟನ್ನ ಬದಲಾಗಿ ಕೇವಲ 306 ಲಕ್ಷ ಮೆಟ್ರಿಕ್ ಟನ್ಗೆ ಕಬ್ಬು ಉತ್ಪಾದನೆ ಕುಸಿತ ಆಯಿತು. ಅಲ್ಲೊಂದು ವ್ಯತ್ಯಾಸ ಬಂತು. ಆ ವ್ಯತ್ಯಾಸದ ಕಾರಣಕ್ಕಾಗಿ ಇಂಥದ್ದೊಂದು ದರ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದೊಂದು ಡೀಟೇಲು. ಇದು ಒಂದು ಬೆಳವಣಿಗೆ. ನೀವು ಮಹಾರಾಷ್ಟ್ರದಲ್ಲಿ 200 ಸಕ್ಕರೆ ಕಾರ್ಖಾನೆಗಳಿದೆ. ಉತ್ತರ ಪ್ರದೇಶ 8.92 ಮಿಲಿಯನ್ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಮಾಡ್ತಾರೆ, ಅತಿ ಹೆಚ್ಚು ಉತ್ಪಾದನೆ. ಕರ್ನಾಟಕ 3ನೇ ಸ್ಥಾನ, ಗುಜರಾತ್ನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ, ತಮಿಳುನಾಡಿನಲ್ಲಿ 5ನೇ ಸ್ಥಾನದಲ್ಲಿ ಇದ್ದೀವಿ. ಎಲ್ಲದರ ಕಾರಣಕ್ಕಾಗಿಯೂ ಕೂಡ ಈ ಎಲ್ಲ ರಾಜ್ಯಗಳಲ್ಲಿ ಮಳೆ ಕೊರತೆ, ಅದಾದ ನಂತರ ಕಬ್ಬಿಗೆ ಬಂದಂತಹ ಬೇರೆ ಬೇರೆ ರೋಗಗಳು ಕೂಡ ಕಬ್ಬು ಉತ್ಪಾದನೆಯನ್ನು ಕಡಿಮೆ ಮಾಡಿತು. ಕಬ್ಬು ಉತ್ಪಾದನೆ ಕಡಿಮೆ ಆಗಿದ್ದರ ಕಾರಣಕ್ಕಾಗಿ ಸಕ್ಕರೆ ಬೆಲೆ ಏರಿಕೆ ಆಗಿದೆ ಅಂತ ಅವರೊಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇನ್ನೂ ಒಂದು ಕಾರಣ ಹೇಳ್ತಾರೋ, ನಮ್ಮ ಅನೇಕ ವರ್ಷಗಳಿಂದ ನಾವು ದಾಸ್ತಾನು ಇಟ್ಟಿರ್ತೀವಿ, ಸ್ಟೋರೇಜ್ ಇಟ್ಟಿರ್ತೀವಿ. ಆ ದಾಸ್ತಾನು ಕೂಡ ಹೆಂಗೆ ಕಡಿಮೆ ಆಯಿತು ಅಂತ ಹೇಳಿದ್ರೆ 41 ಲಕ್ಷ ಟನ್ ಇತ್ತು, ಅದು ಇದೀಗ 9ಕ್ಕೆ ಮಾತ್ರ ಉಳಿಕೆ ಆಗಿಬಿಟ್ಟಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಈಗ ಎಲ್ಲ ಕಾರಣಕ್ಕಾಗಿ ಸಕ್ಕರೆ ಬೆಲೆ ಏರಿಕೆ ಆಗಿದೆ ಅಂತ. ಇವೆಲ್ಲದರ ನಡುವೆ ನಾನು ಅವಾಗಲೇ ಹೇಳಿದೆ, ಎಥೆನಾಲ್ ದಾಹ, ಜನರ ಜೇಬಿಗೆ ಸಕ್ಕರೆ ಕಹಿ ಆಗ್ತಾ ಇರೋದು. ಈ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬನೆ ಕಡಿಮೆ ಮಾಡಿ ಅದರ ರಫ್ತನ್ನು ಕಡಿಮೆ ಮಾಡಬೇಕು. ಹೀಗಾಗಿ ನಾವು ಎಥನಾಲನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಪರಿಸರಕ್ಕೆ ಕೊಡುಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಎಥನಾಲ್ ಉತ್ಪಾದನೆ ಎಲ್ಲ ಜಾಸ್ತಿ ಆಯಿತು. ಅದರ ಬಗ್ಗೆ ಪರವಿರೋಧ ರಾಜಕೀಯ ಬೇರೆ ಎಲ್ಲ ಇದೆ. ಅದು ಸಕ್ಕರೆ ವಿಚಾರದಲ್ಲೂ ಕೂಡ ಹಾಗೆ ಬಂತು. ಎಥನಾಲ್ ತಯಾರಿಕೆಗೆ ಕಬ್ಬಿನ ಕಾಕಂಬಿಯನ್ನು ಬಳಕೆ ಮಾಡ್ತಾರೆ. ಆ ಬಳಕೆ ಸಕ್ಕರೆ ಕೊರತೆಗೆಲ್ಲ ಕಾರಣ ಆಯ್ತಾ? ಮೋದಿ ಸರ್ಕಾರದ ನೀತಿಗಳಿಂದ ಸಕ್ಕರೆಯೂ ಕೂಡ ಕೈ ಆಗಿದೆ ಅಂತೆಲ್ಲ ವಿಪಕ್ಷಗಳು ವಾಗ್ದಾಳಿ ನಡೆಸಿದ್ವು. ಆರೋಪವನ್ನು ಕೇಂದ್ರ ಸರ್ಕಾರ ತಳ್ಳಿ ಹಾಕೋ ಪ್ರಯತ್ನವನ್ನು ಮಾಡಿದರು. ರೈತರು ಕಬ್ಬು ಬೆಳೆದಂಥ ಕಬ್ಬನ್ನು ಎಥನಾಲ್ ಉತ್ಪಾದನೆಗೆ ಅತಿ ಹೆಚ್ಚು ಕೊಡ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಹೆಚ್ಚು ಹೆಚ್ಚು ಹಣ ಸಿಗ್ತಾ ಇದೆ. ಹೀಗಾಗಿ ರೈತರು ಸಕ್ಕರೆ ಫ್ಯಾಕ್ಟರಿಗಳಿಗೆ ಕಬ್ಬನ್ನು ತೆಗೆದುಕೊಂಡು ಕೊಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಸಕ್ಕರೆ ಉತ್ಪಾದನೆ ಕುಸಿತ ಆಯಿತು. ಹೀಗಾಗಿ ಬೆಲೆ ಏರಿಕೆ ಆಗಿದೆ ಅಂತ ವಿಪಕ್ಷಗಳೆಲ್ಲ ಹೇಳಿದ್ರು. ಆದರೆ ಇದಕ್ಕೆ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಆರೋಪವನ್ನೆಲ್ಲ ತಳ್ಳಾಕ್ತು. ಅವರೊಂದು ಅಂಕಿಅಂಶ ಕೊಟ್ಟರು. 2022-23ರಲ್ಲಿ 13% ಎಥನಾಲ್ಗೆ ನಾವು ಕಬ್ಬನ್ನು ಬಳಕೆ ಮಾಡ್ಕೊಳ್ತಾ ಇದ್ವಿ. 2025-26ರಲ್ಲಿ 4% ಕಡಿಮೆ ಮಾಡಿಕೊಂಡು 9%ಗೆ ಕುಂಠಿತ ಆಗಿದೆ.
ಕಬ್ಬಿನ ಪರ್ಯಾಯವಾಗಿ ಧಾನ್ಯಗಳನ್ನು ಬಳಕೆ ಮಾಡ್ಕೊಳ್ತೇವೆ, ಅಕ್ಕಿಯನ್ನು ಬಳಕೆ ಮಾಡ್ಕೊಳ್ತೇವೆ, ಬೇಳೆಗಳನ್ನೆಲ್ಲ ಬಳಕೆ ಮಾಡ್ಕೊಂಡು ನಾವು ಎಥನಾಲನ್ನು ಉತ್ಪಾದನೆ ಮಾಡ್ತಿದ್ದೀವಿ. ಕಬ್ಬಿನಿಂದ ಮಾತ್ರ ಇದು ಆಗಿಲ್ಲ ಅಂತ ಕೇಂದ್ರ ಸರ್ಕಾರದವರು ಸ್ಪಷ್ಟನೆ ಕೊಟ್ಟರು. ಇವೆಲ್ಲದರ ಹೊರತಾಗಿಯೂ ಕೂಡ ಒಂದು ಒಕ್ಕೂಟ, ಡಿಸ್ಟಿಲರಿ ಒಕ್ಕೂಟ ಅಂತ ಅವರೊಂದು ಅಂಕಿಅಂಶ ಬಿಡುಗಡೆ ಮಾಡಿದ್ದಾರೆ. 500 ಘಟಕಗಳಿಂದ 2,000 ಕೋಟಿ ಲೀಟರ್ ಎಥನಾಲ್ ಉತ್ಪಾದನೆ ಆಗುತ್ತೆ ಒಂದು ವರ್ಷಕ್ಕೆ. ಇದರಲ್ಲಿ 35% ಕಬ್ಬಿನ ಕಾಕಂಬಿಯನ್ನು ಬಳಕೆ ಮಾಡಿನೇ ಎಥನಾಲ್ ಉತ್ಪಾದನೆ ಮಾಡ್ತಾರೆ. 35% ಕಬ್ಬಿನ ಕಾಕಂಬಿಯನ್ನು ಬಳಕೆ ಮಾಡಿದ್ದರ ಕಾರಣಕ್ಕಾಗಿಯೇ ಸಕ್ಕರೆ ದರ ಏರುಮುಖದಲ್ಲಿ ಸಾಗ್ತಾ ಇದೆ ಅಂತ ಈ ಒಕ್ಕೂಟದವರ ಪ್ರತಿಪಾದನೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಸರ್ಕಾರ ಒಂದು ಅಂಕಿಅಂಶವನ್ನು ಕೊಡ್ತು. ಇವೆಲ್ಲದರ ಹೊರತಾಗಿ 2016-17ರಲ್ಲಿ ಭಾರತ ಸರ್ಕಾರ ಏನು ಮಾಡಿತ್ತು ಅಂತ ಹೇಳಿದ್ರೆ, ನಮ್ಮ ಉತ್ಪಾದನೆ ಕುಸಿತ ಆಗಿದೆ, ಮಳೆ ಕಡಿಮೆ ಆಗಿದೆ ಅನ್ನುವ ಕಾರಣಕ್ಕಾಗಿ ಅವತ್ತು ಲಾಸ್ಟ್ ನಾವು ಆಮದನ್ನು ಮಾಡಿಕೊಂಡಿದ್ದು. ಅದಾದ ನಂತರ 10 ವರ್ಷಗಳ ಬಳಿಕ ಇವತ್ತು ನಾವು ಸಕ್ಕರೆಯನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮ್ಮ ಬಳಿ ಇದ್ದಂಥ ಸಕ್ಕರೆಯ ದಾಸ್ತಾನು 41 ಲಕ್ಷ ಟನ್ ಕುಸಿತ ಆಗಿರೋದು ಮತ್ತು 37 ಲಕ್ಷ ಟನ್ ಕಬ್ಬಿನ ಉತ್ಪಾದನೆ ಕುಸಿತ ಆಗಿರೋದು. ಎಲ್ಲ ಕಾರಣಕ್ಕಾಗಿ ನಾವು ಇದೀಗ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಹಂತಕ್ಕೆ ಹೋಗ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ, ದಾಸ್ತಾನುಗಾರರ ಕೈಚಳಕ, ಕೃತಕ ಅಭಾವದ ಶಂಕೆ. ಅಮೆರಿಕ ಇರಾನ್ ಯುದ್ಧ ಆಯ್ತಪ್ಪ, ಸಿಲಿಂಡರ್ ಕೃತಕ ಅಭಾವ ಸೃಷ್ಟಿ. ದಾಸ್ತಾನುಗಳನ್ನು ಸ್ಟೋರೇಜ್ ಮಾಡ್ತಿದ್ದಾರೆ, 3,000ಕ್ಕೂ 4,000ಕ್ಕೂ 5,000ಕ್ಕೆಲ್ಲ ಮಾರಾಟ ಮಾಡ್ತಿದ್ದಾರೆ ಅಂತ. ಒನ್ಸ್ ಅಗೇನ್ ಸಕ್ಕರೆ ವಿಚಾರದಲ್ಲಿ ಹಾಗೆ ಬರ್ತಾ ಇದೆ. ಹಬ್ಬದ ಸೀಸನ್ಗಳೇ ಬೇರೆ ಇದೆ. ಸಹಜವಾಗಿ ಜನ ಖರೀದಿ ಮಾಡ್ತಾರೆ ಸಕ್ಕರೆ, ಬೆಲ್ಲ, ಸಿಹಿ ಪದಾರ್ಥಗಳನ್ನು ಖರೀದಿ ಮಾಡಬೇಕು, ಅದನ್ನು ತಯಾರು ಮಾಡಬೇಕು ಅಂತ. ಈಗ ಬೇಕರಿ ಉದ್ಯಮ ಇದೆ, ಹೋಟೆಲ್ ಉದ್ಯಮ ಇದೆ, ಮನೆ ಬಳಕೆಗೆ ಸಕ್ಕರೆ ಬೇಕು. ಅದು ಹೆಚ್ಚಾಗಿ ನಾವೆಲ್ಲ ಚಾ ಪ್ರಿಯರು, ಚಾಕಿ ಸಕ್ಕರೆಯನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಎಲ್ಲ ಕಾರಣಗಳಿಗಾಗಿ ಅಂತ ಹಬ್ಬದ ಬೇಡಿಕೆಯ ಲಾಭವನ್ನು ಪಡೆಯುವುದಕ್ಕೆ ಗೋದಾಮುಗಳಲ್ಲಿ ಸಕ್ಕರೆ ಅಕ್ರಮ ಸಂಗ್ರಹ ಆಗಿದೆ ಅನ್ನುವಂಥ ಪ್ರಶ್ನೆ ಎಲ್ಲ ಇದೆ. ಸಕ್ಕರೆ ಕಾರ್ಖಾನೆಗಳಿಂದ ಮಾರುಕಟ್ಟೆಗೆ ಪೂರೈಕೆಯ ಬಗ್ಗೆ ಕಡಿತ ಆಗ್ತಾ ಇದೆ ಅನ್ನುವಂಥ ಅನುಮಾನ, ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಬೆಲೆ ಏರಿಕೆಯ ಬಗ್ಗೆ ಹವಾಮಾನ ವೈಪರೀತ್ಯ, ಬೆಳೆ ರೋಗಗಳು ಕೂಡ ಪ್ರಮುಖ ಕಾರಣ. ನಾನು ಅವಾಗಲೇ ಹೇಳಿದೆ, ಒಂದು ಕೆಂಪು ರೋಗ ಏನೋ ಕಬ್ಬಿಗೆ ಬಂತಂತೆ, ಕೆಂಪು ರೋಗ ಬಂದಿದ್ದರ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಕಡಿಮೆ ಆಗಿದೆ ಅಂತೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನು ಕಂಟ್ರೋಲ್ ಮಾಡುತ್ತೆ ಅಂತ, ಯಾಕಂದರೆ ಸಿಲಿಂಡರ್ ಹಾವಳಿ ಇದ್ದಾಗಲೂ ಕೂಡ ಎಲ್ಲೋ 4 ಕಡೆ ಸಿಲಿಂಡರ್ ಗೋದಾಮಿನ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಯಿತು. ಇದು ಕೂಡ ಹಂಗೆ ಆಗುತ್ತಾ, ಕೃತಕ ಅಭಾವ ಸೃಷ್ಟಿ ಆಗುತ್ತಾ, ಸರ್ಕಾರ ಹೆಂಗೆ ಬ್ರೇಕ್ ಆಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಬಡವನ ಸಿಹಿ ಕಸಿದ ಬೆಲೆ ಏರಿಕೆ ಭೂತ. ಬಡವನ ಸಿಹಿ ಸಕ್ಕರೆ ಬೆಲೆ ಏರಿಕೆಯಿಂದ ಬೇಕರಿ ತಿಂಡಿ, ಚಹಾ, ಕಾಫಿ ಇವೆಲ್ಲದರ ಬೆಲೆ ಏರಿಕೆ ಆಗುತ್ತೆ. ನೀವು ಸಿಲಿಂಡರ್ ಬೆಲೆ ಜಾಸ್ತಿ ಆಗಿತ್ತು ಅನ್ನೋ ಕಾರಣಕ್ಕಾಗಿಯೇ ಬೆಂಗಳೂರಲ್ಲಿ ಟೀ ಕಾಫಿ ದರವನ್ನು ಏರಿಕೆ ಮಾಡಿದರು. 15 ರೂಪಾಯಿ ಇದ್ದಿದ್ದ ಟೀ 18 ರೂಪಾಯಿಗೆ ಹೋಗಿತ್ತು. ಕೆಲವೊಂದಿಷ್ಟು ಕಡೆ 20 ರೂಪಾಯಿ ಹೋಗಿದೆ, 25 ರೂಪಾಯಿ ಕೂಡ ಕೆಲವೊಂದಿಷ್ಟು ಕಡೆ ಮಾರಾಟ ಮಾಡ್ತಾರೆ. ಈ ದರ ಮತ್ತೊಮ್ಮೆ ಏರಿಕೆ ಆಗುವಂಥ ಭೀತಿ ಇದೆ. ಇದು ಜನಸಾಮಾನ್ಯರಿಗೆ ಹೊಡೆತ ಬೀಳಬಹುದು ಅಂತ ಮನೆ ಬಳಕೆಯ ಸಕ್ಕರೆ ಹಾಗೂ ವಾಣಿಜ್ಯ ಬಳಕೆಗೆ ಪ್ರತ್ಯೇಕ ದರ ಮಾಡಬೇಕು ಅಂತ ರೈತರೆಲ್ಲ ಒತ್ತಾಯ ಮಾಡ್ತಿದ್ದಾರೆ. ಅಂದರೆ ವಾಣಿಜ್ಯೋದ್ಯಮಗಳಿಗೆ, ಅದು ಬೇಕರಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಎಲ್ಲೆಲ್ಲ ಕಡೆ ಏನು ಸಕ್ಕರೆ ಬಳಕೆ ಮಾಡ್ತಾರೆ ಅದಕ್ಕೊಂದು ದರ ಇರಲಿ, ಮನೆ ಬಳಕೆಗೆ ಪ್ರತ್ಯೇಕವಾದಂಥ ದರ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಉತ್ಪಾದನೆ ಕುಸಿತದಿಂದ ಬೆಲ್ಲ ತಯಾರಿಕಾ ಘಟಕಗಳು, ಗಾಣಗಳನ್ನು ನಾವೇನು ಕರಿತೀವಿ ಅವೆಲ್ಲವೂ ಕೂಡ ಸ್ಥಗಿತ ಆಗಿದೆ. ಅಕ್ಟೋಬರ್ ಅಂತ್ಯದವರೆಗೆ ಆಮದಿಗೆ ಅವಕಾಶ, ಬೆಲೆ ಏರಿಕೆಯತ್ತ ಜನರ ಚಿತ್ತ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಬೆಲೆ ಏರಿಕೆಯನ್ನು ತಡೀರಿ ಅಂತ ಇವರೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರೋ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆ ಏನಾಗುತ್ತೆ ನೋಡೋಣ. ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಬೆಲೆ ಏರಿಕೆ ಇಳಿಯುತ್ತಾ, ಇದು ಏರುಮುಖದಲ್ಲಿ ಇರುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ. ಸರ್ಕಾರದ ಕೈ ಕ್ರಮಗಳು ಬೆಲೆ ಇಳಿಯುತ್ತಾ. ಆಮದು ಸುಂಕ ರದ್ದತಿಯನ್ನು ಮಾಡಿ ಒಂದು 10 ಲಕ್ಷ ಟನ್ ಸಕ್ಕರೆ ಆಮದಿಗೆ ಶೂನ್ಯ ಸುಂಕದ ಅವಕಾಶವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ನಾನು ಅವಾಗಲೇ ಹೇಳಿದೆ, ಅವರು ಬೇರೆ ಕಡೆಯಿಂದ ತೆಗೆದುಕೊಂಡ್ಬರ್ತಾರೆ ಅಂತ. ದಾಸ್ತಾನು ಮಿತಿ, ವ್ಯಾಪಾರಿಗಳು ಅತಿಯಾಗಿ ಸಕ್ಕರೆಯನ್ನು ಸ್ಟೋರ್ ಮಾಡಬಾರ್ದು ಅಂತ. 400 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಯಾವ ವ್ಯಾಪಾರಿಯೂ ಕೂಡ ಈ ಪರಿಪ್ರಮಾಣದ ಸಕ್ಕರೆಯನ್ನು ದಾಸ್ತಾನು ಮಾಡಬಾರ್ದು ಅಂತ ಸರ್ಕಾರ ಹೇಳಿದೆ. 15 ದಿನಗಳ ಅಗತ್ಯಕ್ಕೆ ಬೇಕಾದಂಥ ಸಕ್ಕರೆಯನ್ನು ಮಾತ್ರ ಇಟ್ಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದು ಎಷ್ಟು ಫಾಲೋ ಆಗುತ್ತೆ ರಿಯಾಲಿಟಿಯಲ್ಲಿ ಇದು ಕಾದು ನೋಡಬೇಕು. ಯಾಕಂದರೆ ಯಾವಾಗ ವಿಪರೀತವಾದಂಥ ಬೇಡಿಕೆ ಇರುತ್ತೋ, ಬೇಡಿಕೆ ಇದ್ದಾಗಲೇ ಸಹಜವಾಗಿ ವ್ಯಾಪಾರ ಆಗುತ್ತೆ. ಹೀಗಾಗಿ ಅದನ್ನು ಖರೀದಿ ಮಾಡುವ ಪ್ರಯತ್ನಕ್ಕೆ ಹೋಗ್ತಾರೆ. ಸರ್ಕಾರ ಇದಕ್ಕೆ ಹೆಂಗೆ ಬ್ರೇಕ್ ಆಗುತ್ತೆ ಅನ್ನೋದು ನೋಡಬೇಕು. ಸದ್ಯಕ್ಕೆ ವಿದೇಶಕ್ಕೆ ಸಕ್ಕರೆ ಕಳಿಸೋದಕ್ಕೆಲ್ಲ ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ. ಬ್ಲಾಕ್ ಮಾರ್ಕೆಟ್ ಮೇಲೆ ಎಲ್ಲ ನಿಗಾ ಇಡೋ ಪ್ರಯತ್ನವನ್ನು ಮಾಡ್ತಾರಂತೆ. ಏನಾದರೂ ಕೃತಕ ಅಭಾವ ಇತ್ಯಾದಿ ಸೃಷ್ಟಿ ಆದರೆ ಅದನ್ನು ಹೆಂಗೆ ತಡಿಬೇಕು ಎನ್ನುವಂಥ ಆಲೋಚನೆಯಲ್ಲೂ ಕೂಡ ಸರ್ಕಾರ ಇದೆ ಅಂತೆ. ಬಟ್ ಸರ್ಕಾರದ ಕ್ರಮಗಳು ಹೆಂಗಾಗುತ್ತೆ ಏನೋ ಎತ್ತ ನೋಡಬೇಕು. ಇವೆಲ್ಲದರ ಹೊರತಾಗಿ ಒಂದು ನಮಗೆ ಸಮಾಧಾನ ಕೊಡುವಂಥ ಸುದ್ದಿ ಏನು ಅಂತ ಹೇಳಿದ್ರೆ, ಈಗ ಕಬ್ಬು ಕಟಾವು ಶುರುವಾಗುತ್ತೆ. ನೀವು ಸೆಪ್ಟೆಂಬರ್ ಕೊನೆಯ ವಾರಕ್ಕೆ ಅಥವಾ ಅಕ್ಟೋಬರ್ ಮೊದಲ ಒಂದು ವಾರ ಅಥವಾ 2ನೇ ವಾರಕ್ಕೆ ಕಬ್ಬು ಕಟಾವೆಲ್ಲ ಶುರುವಾಗುತ್ತೆ. ಈಗ ಸರ್ಕಾರ ಒಂದು ಸೂಚನೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಕಬ್ಬನ್ನು ಹಿರಿಯೋದನ್ನು ಒಂದು 15 ದಿನಗಳ ಕಾಲ ವಿಫೋರ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಏನೋ ಹೇಳಿದೆ ಅಂತೆ. ಆ ಮುಖಾಂತರ ಅಕ್ಟೋಬರ್ ತಿಂಗಳಲ್ಲಿ ಕಬ್ಬು ಉತ್ಪಾದನೆ ಜಾಸ್ತಿಯಾಗಿ ಹೊರಗಡೆ ಬಂದು ಕಬ್ಬಿನಿಂದ ಸಕ್ಕರೆ ಏನಾದರೂ ಉತ್ಪಾದನೆ ಹೆಚ್ಚಳ ಆಗಿಬಿಟ್ರೆ ಆಗ ಅಕ್ಟೋಬರ್ ಕೊನೆಯ ತಿಂಗಳ ಅಂದರೆ ಕೊನೆಯ ದಿನಗಳಲ್ಲಿ ಸಕ್ಕರೆ ದರ ಇಳಿಬಹುದು ಎನ್ನುವಂಥ ಅಂದಾಜಿದೆ. ಅದೆಷ್ಟರ ಮಟ್ಟಿಗೆ ಸಾಧ್ಯತೆ ಆಗುತ್ತೆ, ಏನಾಗುತ್ತೆ ಕಾದು ನೋಡೋಣ, ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ. ಇದು 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿಗೆ ಹೋಗೋದಾದರೆ,
ಅದು ಭಾರತದ ಗಡಿ ಭಾಗದಲ್ಲಿ ನಡೀತಾ ಇರುವಂಥ ಒಂದು ಬೆಳವಣಿಗೆ. ಟರ್ಕಿ, ಚೀನಾ ಮತ್ತು ಪಾಕಿಸ್ತಾನದವರು ಸೇರಿಕೊಂಡು ಒಂದು ಆತಂಕಕಾರಿ ಬೆಳವಣಿಗೆಗಳನ್ನು ನಡೆಸ್ತಿದ್ದಾರೆ. ಒಂದು 60 ಗಂಟೆಗಳಿಂದ ಪಾಕಿಸ್ತಾನದ ಆಕಾಶದಲ್ಲಿ ಒಂದೇನೋ ರಹಸ್ಯ ಕಾರ್ಯಾಚರಣೆ ನಡೀತಾ ಇದೆ ಅಂತೆ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಮೆಕ್ಕಾ ಒಪ್ಪಂದ ಆಗಿದೆ, ಈ ಒಪ್ಪಂದದ ಭಾಗವಾಗಿ ಅವರೆಲ್ಲ ಸೇರಿಕೊಂಡು ಭಾರತದ ವಿರುದ್ಧ ಮಸಲತ್ತು ಮಾಡಬಹುದು ಅಂತ. ಹಾಗಾದರೆ ಅಂಥದ್ದೊಂದು ಮಸಲತ್ತನ್ನು ಮಾಡೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರಾ? ಚೀನಾ ಮತ್ತು ಟರ್ಕಿಯ ಒಂದು ಬೃಹತ್ ಸೇನಾ ವಿಮಾನಗಳೇನೋ ಈ ಪಾಕಿಸ್ತಾನದ ಬೇರೆ ಬೇರೆ ವಾಯುನೆಲೆಗಳಿಗೆಲ್ಲ ಬಂದು ಇಳಿತಾ ಇದೆ ಅನ್ನುವಂಥ ಸುದ್ದಿ. ಹಾಗಾದರೆ ಯಾವ ಕಾರಣಕ್ಕಾಗಿ ಬಂದು ಇಳಿತಿದೆ, ಇದರ ಗುಟ್ಟೇನು, ಎಲ್ಲದರ ಬಗ್ಗೆಯೂ ಕೂಡ 5ನೇ ಸ್ಟೋರಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪಾಕ್ನಲ್ಲಿ 60 ಗಂಟೆಗಳ ನಿಗೂಢ ಏರ್ಲಿಫ್ಟ್. ಮೊನ್ನೆ ಅವರು ಇತ್ತೀಚೆಗೆ ಒಂದು ತಮ್ಮ ವಾಯುಯಾನ ಮಾರ್ಗ ಏನಿತ್ತು ಅದನ್ನು ಬಂದ್ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅದರ ಬಗ್ಗೆಯೂ ಕೂಡ ತೀವ್ರ ಆಕ್ಷೇಪಗಳೆಲ್ಲವೂ ಕೂಡ ಬಂದಿತ್ತು. ಇದೀಗ ಒನ್ಸ್ ಅಗೇನ್ 60 ಗಂಟೆಗಳಿಂದ ಪಾಕಿಸ್ತಾನದ ವಾಯುನೆಲೆಗಳಲ್ಲಿ ಅಸಹಜ ಚಟುವಟಿಕೆಗಳೆಲ್ಲ ಆಗ್ತಾ ಇದೆ. ರಾವಲ್ಪಿಂಡಿಯ ನೂರ್ಖಾನ್, ಕರಾಚಿಯ ಮಸ್ರೂರ್ ವಾಯುನೆಲೆಗಳಿಗೆ ವಿಮಾನಗಳೆಲ್ಲ ಬಂದ್ಬಿಟ್ಟಿದೆ ಅಂತೆ. ಚೀನಾ ಮತ್ತು ಟರ್ಕಿಯ ಬೃಹತ್ ಸೇನಾ ಸಾರಿಗೆ ವಿಮಾನಗಳಿಂದ ನಿರಂತರವಾಗಿ ಸಂಚಾರ ಆಗ್ತಿದೆ. ಸಾಮಾನ್ಯ ವಾಣಿಜ್ಯ ಹಾರಾಟಕ್ಕಿಂತ ಈ ಕಾರ್ಯಾಚರಣೆಯನ್ನು ಕಂಡು ಭಾರತ ಎಲ್ಲ ಅಲರ್ಟ್ ಆಗಿದೆ. ಹಾಗಾದರೆ ಈ ಸಮಯದಲ್ಲಿ ಚೀನಾ ತನ್ನ ರಹಸ್ಯವಾದಂಥ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾ ಇದೆಯಾ ಅನ್ನೋಂಥದ್ದೊಂದೆಲ್ಲ ಪ್ರಶ್ನೆ ಇದೆ. ಎಲ್ಲ ಕಾರಣಕ್ಕಾಗಿಯೂ ಕೂಡ ಭಾರತ ಇದೀಗ ಅಲರ್ಟ್ ಆಗಿದೆ. ವಾಣಿಜ್ಯ ಹಾರಾಟಕ್ಕಿಂತ ಸಂಪೂರ್ಣವಾಗಿ ಮಿಲಿಟರಿ ಕಾರ್ಗೋ ಕಾರ್ಯಾಚರಣೆಯನ್ನು ಕೇವಲ ಸಾಮಾನ್ಯ ತಾಲೀಮ್ ಅಲ್ಲದೆ ಚೀನಾ ಮತ್ತು ಟರ್ಕಿಯಿಂದ ರಹಸ್ಯವಾಗೆಲ್ಲ ಕಳಿಸ್ತಿದ್ದಾರಾ ಎನ್ನುವಂಥದ್ದೊಂದೆಲ್ಲ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ. ಹಾಗಾದರೆ ಈ ಚೀನಾದ ರಹಸ್ಯ ಲೋಡ್ನಲ್ಲಿ ಏನಿದೆ ಇದರಲ್ಲಿ? ಟರ್ಕಿಯ ಖ್ಯಾತಿಯ ವರ್ಕ್ಥರ್ ಮತ್ತು ಚೀನಾದ ವಿಂಗ್ಲುಂಗ್ ಡ್ರೋನ್ಗಳನ್ನು ಪೂರೈಕೆ ಮಾಡಲಾಗ್ತಾ. ಯಾಕಂದರೆ ಅವರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾದವರು ರಹಸ್ಯವಾಗಿ ಅವರಿಗೆ ಸಪೋರ್ಟ್ ಮಾಡಿದ್ರು, ಟರ್ಕಿ ಕೂಡ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ತಮ್ಮ ಬಳಿ ಇರುವಂಥ ಅತ್ಯಾಧುನಿಕ ಡ್ರೋನ್ಗಳನ್ನು ಅವ್ರಿಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ನಾವು ಅದನ್ನು ಹೊಡೆದುರುಳಿಸಿದ್ವಿ, ಆ ಮಾತು ಬೇರೆ. ಇವತ್ತು ಒನ್ಸ್ ಅಗೇನ್ ಅದನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಯುದ್ಧ ವಿಮಾನಗಳ ಬಿಡಿ ಭಾಗಗಳ ರವಾನೆ ಮಾಡ್ತಾ ಇರುವಂಥ ಶಂಕೆ ಎಲ್ಲ ವ್ಯಕ್ತವಾಗಿದೆ. ಪಾಕಿಸ್ತಾನವನ್ನು ಶಸ್ತ್ರಾಸ್ತ್ರಗಳ ಮಾಡೆಲ್ ಆಗಿ ಚೀನಾ ಏನಾದರೂ ಬಳಕೆ ಮಾಡ್ಕೊಳ್ತಿದೆಯಾ? ಒಂದು ಕಡೆ ಅಮೆರಿಕಾದವರು ಸಪೋರ್ಟ್ ಮಾಡ್ತಾರೆ, ಮತ್ತೊಂದು ಕಡೆ ಚೀನಾದವರು ಸಪೋರ್ಟ್ ಮಾಡ್ತಿದ್ದಾರೆ. ಏನಾಗುತ್ತೆ ಪಾಕಿಸ್ತಾನದ ಕಥೆ ನೋಡೋಣ. ಟರ್ಕಿಯ TF-526 ವಿಮಾನದ ಮುಖಾಂತರ ಈ ನಿರಂತರವಾದಂಥ ಸರಕು ಸಾಗಣೆ ಎಲ್ಲ ಆಗ್ತಿದೆ ಅಂತೆ. ಭಾರತದ ಗಡಿಯಲ್ಲಿ ಡ್ರೋನ್ ಕಣ್ಗಾವಲನ್ನು ಹೆಚ್ಚಳ ಮಾಡೋದಕ್ಕೆ ಪಾಕಿಸ್ತಾನ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಭಾರತಕ್ಕೆ ತ್ರಿಕೋನ ಸವಾಲು. ಏನದು ತ್ರಿಕೋನ ಸವಾಲು? ಇದೇ ತಿಂಗಳ ಆಗಸ್ಟ್ 7ನೇ ತಾರೀಕಿಗೆ ಸೌದಿ ಅರೇಬಿಯಾ, ಪಾಕಿಸ್ತಾನ ಮತ್ತು ಟರ್ಕಿಯ ನಡುವೆ ಮೆಕ್ಕಾ ಒಪ್ಪಂದ ಆಯಿತು. ಏನು ಮೆಕ್ಕಾ ಒಪ್ಪಂದ? ಮೊನ್ನೆನೂ ಹೇಳಿದ್ವಿ ನಾವು. ನ್ಯಾಟೋ ಮಾದರಿಯಲ್ಲಿ ಒಬ್ಬರ ಮೇಲೆ ದಾಳಿ ಆದರೆ ಮತ್ತೊಬ್ಬರು ಸಹಾಯಕ್ಕೆ ಬರಬೇಕು ಅಂತ. ಅದೊಂದು 3 ದೇಶಗಳ ಮೇಲೆ ಆದಂಥ ದಾಳಿ. ಅದು ಕೇವಲ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿತ್ತು 2025 ನಂತರ. ಈಗ ಆ ದೇಶಕ್ಕೆ ಇವತ್ತು ಟರ್ಕಿಯೂ ಕೂಡ ಎಂಟ್ರಿ ಆಗ್ತಾ ಇದೆ. ಒಂದು ದೇಶದ ಮೇಲೆ ದಾಳಿ ಆದರೆ ಅದು 3 ದೇಶಗಳ ಮೇಲೆ ದಾಳಿ ಅನ್ನುವಂಥ ನೀತಿ ಇದೆ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾದರೂ ಸಂಘರ್ಷ ಶುರುವಾದರೆ ಇವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಸೌದಿಯವರು ಸಪೋರ್ಟ್ ಮಾಡಬೇಕು, ಟರ್ಕಿಯವರು ಕೂಡ ಸಪೋರ್ಟ್ ಮಾಡಬೇಕು. ಈ ವಿಚಾರದಲ್ಲಿ ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಇದೆ. ಬಟ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ. ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು AI ಕ್ಷೇತ್ರದಲ್ಲಿ ಸಹಕಾರಕ್ಕೆಲ್ಲ ನಿರ್ಧಾರ ಮಾಡಿಕೊಂಡಿದ್ದಾರಂತೆ. ಹೀಗಾಗಿ ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯ ಸಮತೋಲನವನ್ನೇ ಈ ಘೋರ ಒಪ್ಪಂದ ಎಲ್ಲ ಬದಲಾವಣೆ ಮಾಡಿಬಿಡುತ್ತಾ ಅಂತ. ಯಾಕಂದರೆ 3 ಮುಸ್ಲಿಂ ಪ್ರಾಬಲ್ಯ ದೇಶಗಳು ಸೇರಿಕೊಂಡು ನಾಳೆ ಒಂದು ವೇಳೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಯ್ತಪ್ಪ, ಏನೋ ಚಕಮಕಿ ಆಯಿತು ಅಂತ ಇಟ್ಕೊಳ್ಳಿ. ಆಗ ಯಾರು ಪಾಕಿಸ್ತಾನಕ್ಕೆ ಯಾರು ಸಪೋರ್ಟಿಗೆ ಬರಬೇಕು? ಇದೇ ಟರ್ಕಿ ಮತ್ತು ಸೌದಿ ಅವರು ಬರಬೇಕು. ನೀವು ನ್ಯಾಟೋದ ಇತಿಹಾಸದಲ್ಲಿ ಈ ನಿಯಮ ಮಾಡಿಕೊಂಡ್ರು ಯಾರು ಸಹಾಯಕ್ಕೆ ಬಂದಿಲ್ಲ ಒಂದು ಯುದ್ಧವನ್ನು ಹೊರತುಪಡಿಸಿದ್ರೆ. ಬಟ್ ಈ ಮುಸ್ಲಿಂ ಕಂಟ್ರಿಗಳ ನಡುವೆ ಏನಾಗಬಹುದು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಇದೆ. ಭಾರತ ಇದನ್ನು ಹೆಂಗಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಅಪಾಯಕಾರಿ 3 ಫ್ರಂಟ್ ವಾರ್ ಭೀತಿ ಇದೆ. 3 ಫ್ರಂಟ್ ವಾರ್ ಭೀತಿ ಏನಿದು? ಒಂದು ಕಡೆ ಚೀನಾ, ಮತ್ತೊಂದು ಕಡೆ ಪಾಕಿಸ್ತಾನ, ಇದೀಗ ಟರ್ಕಿ. ಯಾಕೆ ಈ ಒಪ್ಪಂದ ಆಗಿತ್ತು ಅಂತ ನಾನು ಹೇಳಿದೆ. ಒಂದು, ಸೌದಿ ಅರೇಬಿಯಾದ ಬಳಿ ಹಣ ಇದೆ, ಪಾಕಿಸ್ತಾನದ ಬಳಿ ಪರಮಾಣು ಇದೆ, ಟರ್ಕಿಯ ಬಳಿ ತಾಂತ್ರಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ, ನ್ಯಾಟೋದ 2ನೇ ಪ್ರಬಲ ರಾಷ್ಟ್ರ ಅಂತ. ಈ ಕಾರಣಕ್ಕಾಗಿ ಅವರ ನಡುವೆ ಎಲ್ಲ ಒಪ್ಪಂದ ಆಗಿತ್ತು. ಇವೆಲ್ಲದರ ನಡುವೆ ಚೀನಾವು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಭಾರತವನ್ನು ಸುತ್ತುವರಿಯೋದಕ್ಕೆ ಶತ್ರು ರಾಷ್ಟ್ರಗಳೆಲ್ಲ ಮಹಾಸಂಚು ಎಣಿತಿದ್ದಾರೆ ಅನ್ನೋದನ್ನೆಲ್ಲ ಪ್ರಶ್ನೆ ಇದೆ. ಲಡಾಖ್, ಕಾಶ್ಮೀರದಲ್ಲೆಲ್ಲ ದಾಳಿ ಮಾಡೋದಕ್ಕೆ ಒಂದು ಒತ್ತಡವನ್ನು ಹೆಚ್ಚಿಸಬೇಕು, ಭಯವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ತಂತ್ರ ಅಂತೆಲ್ಲ ಹೇಳ್ತಿದ್ದಾರೆ. ಚೀನಾದ ತಾಂತ್ರಿಕ ಸಹಾಯದಿಂದ ಪಾಕಿಸ್ತಾನ ಬಲವರ್ಧನೆ ಆಗ್ತಿದೆಯಾ? ಇದು ಆಗ್ತಾ ಇರುವಂಥ ಪ್ರಶ್ನೆ. ಎಲ್ಲ ಬಲವರ್ಧನೆಗೂ ಕೂಡ ಭಾರತ ಒಂದು ಉತ್ತರವನ್ನು ಸಹಜವಾಗಿ ಕೊಟ್ಟೇ ಕೊಡುತ್ತೆ.
ಏನೇ ಬಲವರ್ಧನೆ ಆದರೂ ಕೂಡ ಪಾಕಿಸ್ತಾನ ಅಲ್ಟಿಮೇಟ್ ಏನು ಮಾಡಬೇಕು, ನಾನು ಮೊನ್ನೆ ಹೇಳಿದೆ ನಿಮಗೆ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಈ ಮೂರೂ ದೇಶದ ಸೈನಿಕರನ್ನು ನೀವು ತೆಗೆದುಕೊಂಡು ಬಂದಾಗಲೂ ಕೂಡ ಅದರ 3 ಪಟ್ಟು ಸೈನಿಕರು ಭಾರತದಲ್ಲಿದ್ದಾರೆ. ಹೀಗಾಗಿ ಏನಾಗುತ್ತೆ ಈ ಒಪ್ಪಂದ, ಈ ಸಹಾಯ ಏನಾಗುತ್ತೆ, ಭಾರತ ಹೆಂಗೆ ಕೌಂಟರ್ ಮಾಡುತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ಝೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.